ಸ್ಟಾರ್ಟ್ ಮಾಡೋಣ ಕಾರ್ಯಕ್ರಮನ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಗುಡ್ ಈವ್ನಿಂಗ್ ಅಂಡ್ ಹ್ಯಾಪಿ ಈವ್ನಿಂಗ್. ನಾನು ನಿಮ್ಮ ನಾನು ಪ್ರಕಾಶ್. ರಿಯಲಿ ಸಖತ್ ಖುಷಿ ಆಗ್ತಾ ಇದೆ. ಇವತ್ತು ತುಂಬಾ ಜನ ಹೊಸಬ್ರು ಇದೀರಾ ಅಂತ ಅನ್ಸುತ್ತೆ. ನನ್ನ ಒಂದು ಇಂಟ್ರೊಡಕ್ಷನ್, ನನ್ನ ಹೆಸರು ನಳಿನಿ ಪ್ರಕಾಶ್, ಬೇಸಿಕ್ಲಿ ಬೆಂಗಳೂರು, ಬೇಸಿಕ್ಲಿ ಬ್ಯೂಟಿಷಿಯನ್. ನಂದಾದಂತ ಓನ್ ಬ್ಯೂಟಿ ಪಾರ್ಲರ್ ರನ್ ಮಾಡ್ತಾ ಬರ್ತಾ ಇದೆ. ನನಗೂ ಹೆಲ್ತ್ ಸಮಸ್ಯೆ ಇತ್ತು, ಗೈನಿಕಲ್ ಇಶ್ಯೂಸ್. ಯಾವ ಲೆವೆಲ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 13 ವರ್ಷದಿಂದ ಸಿಕ್ಕಾಪಟ್ಟೆ ಸಫರ್ ಪಡ್ತಾ ಇದೆ. ಬಟ್ ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರೋದು ನನ್ನ ವನಿತಾ ಮೇಡಮ್ ಅಂತ ಹೇಳಿ. ನಿಜವಾಗ್ಲೂ ನಾನಾ ಜೀವ ಹೇರೋರ್ಗು ನಾನು ಮರೆಯಕ್ಕೆ ಆಗಲ್ಲ. ಯಾಕಂದ್ರೆ ವಿ ಸ್ಟಾರ್ ಬಂದ್ಮೇಲೆ ಎಂತ ಅಂತ ಲೈಫ್, ಮೈ ಗಾಡ್, ಎಂಜಾಯ್ಮೆಂಟ್, ಅಚೀವ್ಮೆಂಟ್, ಆನರಿಂಗ್ಸ್, ಸೆಲೆಬ್ರೇಷನ್ಸ್, ಅದೆಲ್ಲ ಜನಗಳನ್ನ ಸಂಪಾದನೆ ಮಾಡ್ಕೊಟ್ಟಿದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇನ್ಕಮ್ ಅಚೀವ್ಮೆಂಟ್ ಹೆಚ್ಚಾಗಿ ನನಗೆ ಜನಗಳನ್ನ ಸಂಪಾದನೆ ಮಾಡ್ಕೊಟ್ಟಿದೀನಿ ಅಂತ ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ. ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ವನಿತಾ ಮೇಡಮ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಅಂಡ್ ಅದೇ ತರ ಇವತ್ತು ರೂಟ್ ಯಾರು ಬೇಕಾದ್ರೆ ತೋರಿಸ್ಬೋದು, ಇದೇ ರೂಟು ಅಂತ ಹೇಳಿ. ಆ ರೂಟ್ ಹೋದ್ಮೇಲೆ ನಮ್ಮನ್ನ ಕರ್ಕೊಂಡು ಸಕ್ಸಸ್ಫುಲ್ ಆಗಿ ಒಂದೊಂದು ಹೆಜ್ಜೆಗೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಗ್ರೇಟ್ 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 ದಿ ವರ್ಲ್ಡ್ ಬೆಸ್ಟ್ ಅಪ್ಲೈನ್ ಅಂತಾನೆ ಹೇಳ್ಬೋದು. ನನ್ನ ಮೆಂಟರ್, ಕೋಚ್, ನನ್ನ ಲೈಫ್ ಡಿಸೈನರ್, ನನ್ನ ಲವ್ಲಿ ಬ್ರದರ್ ಅಂತ ಹೇಳಕ್ಕೆ ಸಿಕ್ಕಾಪಟ್ಟೆ ಪ್ರೌಡ್ ಆಗ್ತಾ ಇದೆ. ಎಸ್, ಶ್ರೀ ಸಂತೋಷ್ ಶೆಟ್ಟಿ ಸರ್ಗೆ ಯಾವತ್ತು ಚಿರಋಣಿಯಾಗಿರ್ತೀನಿ ಸರ್. ಯಾಕಂದ್ರೆ ಇವತ್ತು ನಳಿನಿ ಪ್ರಕಾಶ್ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇವತ್ತು ಈ ಒಂದು ಮಟ್ಟಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮಿಂದ ಮಾತ್ರನೇ ಸಾಧ್ಯ. ಅದಾಗಿರೋದನ್ನು ಕೂಡ. ಹಾಗಾಗಿ ನಿಮ್ಗೂ ಸಹ ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಿಲೌಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೂ ಇಂದೊಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ನ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹಾರ್ಟ್ಫುಲ್ ಥ್ಯಾಂಕ್ ಯು ಸೋ ಮಚ್, ಇಡೀ ನಮ್ಮ ಆರ್ ಕೆ ಫ್ಯಾಮಿಲಿ ಪರವಾಗಿ. ಅಂಡ್ ಅದೇ ತರ ಈ ಒಂದು ಪ್ಲಾಟ್ಫಾರ್ಮ್ಗೆ ನಂಗೆ ಏನೇ ಅವಕಾಶ ಸಿಕ್ಕಿದೆ, ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ಸಪೋರ್ಟ್, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು, ಇವ್ರಿಗೂ ನನ್ನ ಫ್ಯಾಮಿಲಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಲವ್ಲಿ ಫೈಟರ್ಸ್ ಫ್ಯಾಮಿಲಿ ಅವ್ರಿಗೂ ಅಷ್ಟೇ. ಇವತ್ತು ನನ್ನ ರ್ಯಾಂಕ್ ಕಂಪ್ಲೀಟ್ ಮಾಡಿ ಇಷ್ಟು ಮುಂದೆ ಬರ್ತಾ ಇದೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರದ್ದು SP ಗಳು ಕೌಂಟ್ ಆಗಿದೆ. ಅಂಡ್ ನನ್ನ ಲವ್ಲಿ ಆರ್ ಕೆ ಫ್ಯಾಮಿಲಿ ಯಾವಾಗಲೂ ಹೇಳ್ತಾ ಟೀಮ್ ಅಂತ ಹೇಳಿ ಫ್ಯಾಮಿಲಿ ಬಾಂಡಿಂಗ್ ಅಲ್ಲಿ ಹೋಗ್ಬೇಡಿ ಅಂತ. ಯಾರು ಹೇಳೋಣ ಹೇಳಿ, ನಾನಂತೂ ಫ್ಯಾಮಿಲಿ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಮ್ದು ಫ್ಯಾಮಿಲಿನ, ನನಗೆ ಅಕ್ಕ, ಅಣ್ಣ, ತಮ್ಮ, ತಂಗಿ, ಅಮ್ಮ, ಈ ತರ ಒಂದು ಬ್ಯೂಟಿಫುಲ್ ರಿಲೇಷನ್ ಬಾಂಡಿಂಗ್ ಇರೋ ಟೀಮ್ ಏನಾದ್ರೂ ಇದೆ ಅಂತ ಹೇಳಿದ್ರೆ ಒನ್ಲಿ ನಮ್ಮ ಆರ್ ಕೆ ಫ್ಯಾಮಿಲಿ ಮಾತ್ರ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಸಹ. ಓಕೆ, ಇವತ್ತು ಟಾಪಿಕ್ ಒಳಗಡೆ ಬರೋಣ. ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ ನನ್ನ ಇಂಟ್ರಡಕ್ಷನ್ ಬಗ್ಗೆ. ಎಸ್, ನಾನು ಅಷ್ಟೇ ನಿಮ್ ತರನೇ ಬಂದಿದ್ದು. ಹೆಲ್ತ್ ಇಶ್ಯೂಸ್ ಇತ್ತು, ಗೈನೋಕಾಫ್, ಇಮ್ಯುನಿಟಿ, ನೋನಿ, ಈ 3 ಪ್ರಾಡಕ್ಟ್ ನ ಯೂಸ್ ಮಾಡಿದೆ. 13 ವರ್ಷದಿಂದ ಸಫರ್ ಪಡ್ತಾ ಇದೆ. ಆಕ್ಚುಲಿ ನನಗೆ ನನ್ನ ಅಪ್ಲೈನ್ ನನ್ಗೆ ಏನ್ ಸಿಕ್ಕಿದ್ರು ಪರವಾಗಿಲ್ಲ ಅಂತ ಮೂಮೆಂಟ್ ಇತ್ತು ನನ್ಗೆ. ಅಷ್ಟು ನಾನು ಸಫರ್ ಪಡ್ತಾ ಇದ್ದೆ. ಓಕೆ, ಕೊಟ್ರು, ತಗೊಂಡ್ ಬರಕ್ ಹೇಳ್ಬಿಟ್ಟೆ. ಮನೆಗ್ ಬಂದ್ಬಿಟ್ರು, ಕೊಟ್ರು ಪ್ರಾಡಕ್ಟ್. ಕೊಡ್ಬೇಕಂತ ಹೇಳಿದ್ರೆ ಅವ್ರು ಒಂದ್ ಮಾತು ಹೇಳಿದ್ರು, ಮೇಡಮ್ ಇದಕ್ಕೆ ಸ್ವಲ್ಪ ಹೀಟ್ ಆಗತ್ತೆ, ಸ್ವಲ್ಪ ಎಳ್ನೀರು, ಮಜ್ಜಿಗೆ ಇದೆಲ್ಲ ತಗೊಳ್ಳಿ ಅಂದ್ರು. ನಾನು ಯಪ್ಪ, ಎಳ್ನೀರು, ಮಜ್ಜಿಗೆ. ಆಕ್ಚುಲಿ ಅದಕ್ಕೂ ಮುಂಚೆ ನನಗೆ ಸ್ವಲ್ಪ ಕಿವಿ ENT ಪ್ರಾಬ್ಲಮ್ ಇತ್ತು. ನನ್ಗೆ ಕಿವಿಯಲ್ಲಿ ಪಸ್ ಬರೋದು, ಕೋಲ್ಡ್ ತಿಂದ್ರೆ ಸೆಟ್ ಆಗಲ್ಲ, ಗಾಳಿ ಆಗಲ್ಲ. ಕೋಲ್ಡ್ ಐಟಮ್ ಯೂಶಲಿ ನನ್ಗೆ ಕೋಲ್ಡ್ ಐಟಮ್ ಇಮಿಡಿಯೇಟ್ ಆಗಿ ಕಿವಿ ನೋವು ಬರೋದು, ಸಿಕ್ಕಾಪಟ್ಟೆ ಸಫರ್ ಆಗ್ತಾ ಇದೆ. ಬಟ್ ಆ ಒಂದು ಮೂಮೆಂಟ್ ಅಲ್ಲಿ ಅವಾಗ ಇವ್ರು ಹೇಳಿದ ತಕ್ಷಣ ನನ್ಗೆ ಎಳ್ನೀರು, ಮಜ್ಜಿಗೆ ಇದೆಲ್ಲ ಕುಡಿಬೇಕು, ಸ್ವಲ್ಪ ಹೀಟ್ ಆಗತ್ತೆ ಅಂದ್ರು. ನಾನ್ ಹೇಳ್ದೆ ಈ ಪ್ರಾಡಕ್ಟೇ ಬೇಡ ಅಂದ್ಬಿಟ್ಟೆ. ಯಾಕಂದ್ರೆ ನನ್ಗೆ ಎಳ್ನೀರು, ಮಜ್ಜಿಗೆ, ಜ್ಯೂಸು ಯಾವ್ದು ನನ್ಗೆ ಸೇರಲ್ಲ. ಹಂಗಾಗಿ ಅವಾಗ ನಮ್ ಸೀನಿಯರ್ ಅವಾಗ ಹೇಳಿದ್ರು, ಇಲ್ಲ ಮೇಡಮ್ ನೀವ್ ಯೂಸ್ ಮಾಡಿ, ಒಂದು 15 days ಆದ್ಮೇಲೆ ಸ್ವಲ್ಪ ಸ್ವಲ್ಪ ಕೋಲ್ಡ್ ಐಟಮ್ ತಗೊಳ್ಳಿ, ನೀವ್ ಏನ್ ಹೇಳ್ತೀರಾ ಕಿವಿ ಪ್ರಾಬ್ಲಮ್ ಅದು ನಿಮ್ಗೆ ಕ್ಲಿಯರ್ ಆಗತ್ತೆ ಅಂದ್ರು. ಅದ್ ಹೆಂಗ್ ಮೇಡಮ್ ಆಗತ್ತೆ ಅಂದ್ರೆ ಅವಾಗ ಇಮ್ಯುನಿಟಿ ಕಾಫ್ ಬಗ್ಗೆ ಹೇಳಿದ್ರು. ಶಕ್ತಿ ಹೆಚ್ಚಿಸುತ್ತೆ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಕ್ಯೂರ್ ಆಗುತ್ತೆ. ನೋನಿ ಅನ್ನೋದು ಸೆಲ್ಸ್ ನ ಆಕ್ಟಿವೇಟ್ ಮಾಡುತ್ತೆ, ಹಂಗಾಗಿ ನಿಮ್ಗೆ ಈ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮೇಡಮ್ ಅಂತ ಹೇಳಿದ್ರು. ಹೌದಾ ಸರ್, ಓಕೆ ನೋಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿದ ತಕ್ಷಣನೇ ನಿಜವಾಗ್ಲೂ ನನಗೆ ರಾತ್ರಿ ಆದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ. ರಾತ್ರಿ 2-3 ಗಂಟೆ. ನಿಮ್ಗೆ ತುಂಬಾ ಜನ ಗೊತ್ತು, ನನ್ನ ಡಾರ್ಕ್ ಸರ್ಕಲ್ ಜಾಸ್ತಿ ಇರೋದು ಕಾರಣನೇ ಏನಪ್ಪಾ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ನಿದ್ದೆ ಬರ್ತಾ ಇರ್ಲಿಲ್ಲ, ನನಗೆ ಹೊಟ್ಟೆ ಹಸಿವು ಆಗ್ತಾ ಇರ್ಲಿಲ್ಲ, ಲೋ BP ಇರ್ತಾ ಇತ್ತು. 10 ನಿಮಿಷ ನನ್ನ ಕೈಯಲ್ಲಿ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. 10 ನಿಮಿಷ ನನ್ನ ಕೈಯಲ್ಲಿ ನಿಂತ್ಕೊಳಕ್ ಆಗ್ತಾ ಇರಲ್ಲ. ಅಕಸ್ಮಾತ್ ಬೆಳಗ್ಗೆ ಎದ್ದು ಕಿಚನ್ ಅಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ, ಮೇಡಮ್
ಬೆಳಗ್ಗೆನೆ ಕಾಫಿ ಬಿಸ್ಕೆಟ್ ತಿಂತೀರಾ ಅಂತ. ಯಾಕೆ ತಿಂತೀನಿ ಅಂತ ಹೇಳಿದ್ರೆ ನನ್ಗೆ ಅವಾಗ ಅದು ಅಭ್ಯಾಸ ಇತ್ತು. ಅದು ತಿಂದ್ರೆ ಮಾತ್ರ ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಸ್ಟಡಿ ಆಗಿ ಇರ್ಬೋದು ಅನ್ನೋದು ಒಂದು ರೇಜಿಗೆ ಬೆಳಗ್ಗೆ ಎದ್ದು ಏನ್ ಕೆಲಸ ಮಾಡ್ತೀನೋ ಬಿಡ್ತೀನೋ ಕಾಫಿ ಬಿಸ್ಕೆಟ್ ತಿಂದ್ರೆ ಮಾತ್ರ ನಿಮ್ಗೆ ನಿಂತ್ಕೊಳಕ್ಕಾಗತ್ತೆ. ಹಂಗಂದ್ರು ಎಷ್ಟೊತ್ತಂದ್ರೆ ಮಿನಿಮಮ್ ಒಂದು 1 hour ಅಷ್ಟೇ ಮೈಲೇಜ್. ತಿರ್ಗಾ ನನ್ಗೆ ಅದು ಲೋ ಬಿ ಪಿ ಇರೋದ್ರಿಂದ ತಲೆ ಚಕ್ಕರ್ ಬರೋದು, ಬೀಳೋದು, ಹಾಸ್ಪಿಟಲ್ ಅಡ್ಮಿಟ್ ಆಗೋದು, ಟ್ರಿಪ್ಸ್ ಹಾಕೋದು, ಇದೇ ನನ್ಗೆ ಕಂಟಿನ್ಯೂಟಿ ಆಗ್ತಾ ಇತ್ತು. ಲೋ ಬಿ ಪಿ, ಗೈನಿಕಲ್ ಇಶ್ಯೂಸ್, ಕಿವಿ ಪ್ರಾಬ್ಲಮ್, ಇಷ್ಟೋ ಪ್ರಾಬ್ಲಮ್ ನ ಸಫರ್ ಪಟ್ಟು ಹಿಂಗಂತ ಹೇಳಿದ್ರೆ ಹೇಳಕ್ಕೆ ವರ್ಡ್ಸ್ ಇಲ್ಲ. ಅಷ್ಟು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನಿಂದ ನನ್ನ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಕಷ್ಟಪಟ್ಟಿದ್ದಾರೆ. ಇವತ್ತು ನನ್ನ ಫ್ಯಾಮಿಲಿಯಲ್ಲಿ ಧೈರ್ಯವಾಗಿ ಇವತ್ತು ಒಂದು ಕಡೆ ನನ್ನ ಕಲಿಸ್ತಾ ಇದಾರೆ, ಹೋಗಿ ಮಾಡು ಅಂತ ಹೇಳಿದ್ರೆ ಒನ್ಲಿ ಒನ್ ರೀಸನ್ ನನಗ್ ಬಂದಿರೋ ರಿಸಲ್ಟ್ ಇಂದ ಮಾತ್ರನೇ. ಅವಾಗ ನಂಗೆ ರಿಸಲ್ಟ್ ಬಂತು 15 days ಅಲ್ಲಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಅವಾಗ ಸ್ವಲ್ಪ ಮಜ್ಜಿಗೆ, ಎಳ್ನೀರು, ಜ್ಯೂಸ್ ಎಲ್ಲ ಕುಡಿಯಕ್ ಶುರು ಮಾಡಿದೆ. ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಓಕೆ, ಅವಾಗ ಹೇಳಿದ್ರು ಮೇಡಮ್ ಇದರಲ್ಲಿ ಬಿಸ್ನೆಸ್ ಇದೆ, ಹಿಂಗೆ ಮಾಡ್ಬೋದು, ಸ್ಟಾರ್ಟ್ಅಪ್ ಮಾಡಿ ಅಂತ. ಸುಮ್ನೆ ರ್ಯಾಂಡಮ್ ಆಗಿ ಒಂದು ಫಸ್ಟ್ ಮೀಟಿಂಗ್ ಅಲ್ಲಿ ನಾನು ಒಂದು 10 ಜನ ಕೂರ್ಸಿದೆ. ಅಂದ್ರು 3 ಜನ ಲಾಗಿನ್ ಆದ್ರೂ, ಫಸ್ಟ್ ರೌಂಡ್ ಕಂಪ್ಲೀಟ್ ಆಯ್ತು. ಹಿಂಗೆ ಸ್ಟಾರ್ಟ್ಅಪ್ ಮಾಡಿದ್ರು. ಅವಾಗ ನಂಗೆ ಯಾವ್ದೇ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ನನ್ಗೆ ಪ್ರಾಡಕ್ಟ್ ಬಗ್ಗೆ ಗೊತ್ತಿಲ್ಲ, ಕಂಪನಿ ಬಗ್ಗೆ ಗೊತ್ತಿಲ್ಲ, ಕಂಪನಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಗೊತ್ತಿರಲಿಲ್ಲ. ಐ ಆಮ್ ಟೋಟಲಿ ಝೀರೋ ಆಗಿದ್ದೆ. ಓಕೆ ಆಯ್ತು ಅಂತ ಹೇಳಿ ಅದೇ ಸುಮ್ನೆ ಸ್ಟಾರ್ಟ್ಅಪ್ ಮಾಡಿದೆ ಬಿಸ್ನೆಸ್. ಸೀರಿಯಸ್ಲಿ ನಿಜವಾಗ್ಲು ಹೇಳ್ಬೇಕಂತಂದ್ರೆ ನಂದು ಒಂದು 4th rank ಕಂಪ್ಲೀಟ್ ಆಗೋವರೆಗೂ ನನ್ಗೆ ಕಾನ್ಫಿಡೆಂಟ್ ಇರ್ಲಿಲ್ಲ. ಕಾನ್ಫಿಡೆಂಟ್ ಅಂದ್ರೆ ನನ್ ಕೈಲಿ ಆಗತ್ತಾ ಅನ್ನೋದು ಡೌಟ್ ಇತ್ತು, ಅಷ್ಟೇ ಬಿಟ್ರೆ ಆಗಲ್ಲ ಅನ್ನೋದನ್ನೆಲ್ಲ. ಬಟ್ ಆಗತ್ತಾ, ನನ್ ಕೈಲಿ ಆಗತ್ತಾ? ಪ್ರಿಯಾ ಮೇಡಮ್ ಎಲ್ಲ ದೊಡ್ಡ ಲೀಡ್, ತುಂಬಾ ಜನ ನೋಡ್ತಾ ಇವ್ರ ತರ ನಾನ್ ಬರಕ್ಕೆ ತುಂಬಾ ವರ್ಷ ಆಗತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾನಿದ್ದೆ. ಅವಾಗ ಒಂದು ಟ್ರೈನಿಂಗ್, ಫಸ್ಟ್ ಒಂದು ಟ್ರೈನಿಂಗ್ ಹೋಗಿದ್ದೀನಿ. ಆ ಒಂದು ಟ್ರೈನಿಂಗ್ ಅಲ್ಲಿ ಹೇಳಿದ್ರು, ನೋಡಿ ಅದು ನಾನು ಇವತ್ತು ಅಲ್ಲ ಯಾವತ್ತಿಗೂ ನನ್ನ ಜೀವ ಮೀನ್ಸ್ ಅದು ಲೈಫ್ ಅಲ್ಲಿ ನಾನು ಮರೆಯಕ್ಕಾಗಲ್ಲ. ಒಂದು ಟ್ರೈನಿಂಗ್ ನ ಫಸ್ಟ್ ಡೇ ನಂದು ಐ ಥಿಂಕ್ 1 day ಟ್ರೈನಿಂಗ್ ಅನ್ಸುತ್ತೆ. ಎಸ್, 1 day ಟ್ರೈನಿಂಗ್. ಒಂದು ದೊಡ್ಡ 5 star 7 star ಹೋಟೆಲ್ ಅದು ಆಕ್ಚುಲಿ. ಹೋಗಿದ್ದೆ. ಓಕೆ, ಆ ಟ್ರೈನಿಂಗ್ ಅಲ್ಲಿ ಅವರು ಆಲ್ರೆಡಿ ಸಕ್ಸಸ್ಫುಲ್ ಆಗಿರೋರು ಅಂಡ್ MD ಸರ್ ಆಮೇಲೆ ನಮ್ಮೆಲ್ಲ ಲೆಜೆಂಡ್ಸ್ ಎಲ್ಲ ಮಾತಾಡಿದ್ರು. ಅವಾಗ ಅವ್ರು ಹೇಳಿದ್ರು, ನೀವು ಸಕ್ಸಸ್ ಆಗ್ಬೇಕಾ ಅಂದ್ರು. ಎಸ್ ಸಕ್ಸಸ್ ಆಗ್ಬೇಕು. ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಮಾಡ್ಬೇಕಾಗಿರೋದು ಏನಂತ ಹೇಳಿದ್ರೆ ನೀವು ನಿಮ್ಮ ಡ್ರೀಮ್ಗಳನ್ನ ಬರೀರಿ ಅಂದ್ರು. ಡ್ರೀಮ್ಗಳನ್ನ ಓಕೆ ಬರೆದ್ರೆ ಆಗತ್ತಾ? ಇಲ್ಲ, ಸುಳ್ಳು. ಬಟ್ ಅಲ್ಲಿ ಸ್ಟೇಜ್ ಅಲ್ಲಿ ಬಂದು ಮಾತಾಡಿದ್ರು, ಇಲ್ಲ ಈ ತರ ನಾನ್ ಡ್ರೀಮ್ಗಳನ್ನ ಬರ್ಕೊಂಡೆ, ನಾ ಈ ತರ ಡ್ರೀಮ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡೆ, ಫುಲ್ಫಿಲ್ ಮಾಡ್ದೆ ಅಂದ್ರು. ಹೆಂಗೆ ಅದು ಅಂತ. ಬಟ್ ಅವಾಗ ನೀವು ಬರೀರಿ, ಇದಾಗಿಲ್ಲ ಅಂದ್ರೆ ನನ್ನ ಬಗ್ಗೆ ಕೇಳಿ ಅಂತ ಹೇಳಿ ಒಂದು ಚಾಲೆಂಜ್ ಆಗಿ ಒಂದು ಲೀಡರ್ ಮಾತಾಡಿದ್ರು. ಓಕೆ ಆಗ್ಲಿ, ಬರಿತೀನಿ ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಡ್ರೀಮು ಹೇಗ್ ಬರಿಬೇಕಂತ ಗೊತ್ತಿಲ್ವಾ. ಒಂದು ರ್ಯಾಂಡಮ್ ಆಗಿ ಬರ್ದೆ. ಏನಂತ ಬರ್ತಲ್ಲಿ ಬ್ರ್ಯಾಂಡ್ ವಾಚ್, ಬ್ರ್ಯಾಂಡ್ ಹ್ಯಾಂಡ್ ಬ್ಯಾಗ್, ಬ್ರ್ಯಾಂಡ್ ಡ್ರೆಸ್ ಅಂಡ್ ಮೊಬೈಲು, ಲ್ಯಾಪ್ಟಾಪ್, ಆಮೇಲೆ ಗೋಲ್ಡ್, ಕಾರು, ರ್ಯಾಂಡಮ್ ಆಗಿ ಬರ್ದಿದೆ. ಸ್ಪೆಸಿಫಿಕ್ ಆಗಿ ಇಷ್ಟೇ ಬೇಕು, ಇದಕ್ಕೆ ಬೇಕು, ಇಷ್ಟು ರೇಟಿಗೆ ಅಂತ ನಾನು ಬರ್ದಿಲ್ಲ. ಬಟ್ ರ್ಯಾಂಡಮ್ ಆಗಿ ನಾನು ಬರಕ್ ಶುರು ಮಾಡಿದೆ. ಬರ್ದು ಅದೇ ತರ ನನ್ನ ಸೀನಿಯರ್ ಏನೆಲ್ಲದ್ರು ಇವತ್ತುವರೆಗೂ ಚಾಚು ತಪ್ಪದೆ ಹಂಗೆ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಇವತ್ತುವರೆಗೂ ನಂಗೆ ಏನ್ ಹೇಳ್ತಾರಲ್ಲ ಗೆರೆ ಹಾಕಿದ್ರೆ ರೋಡೆ ಹಾಕ್ತಾರೆ ಅಂತ ಹೇಳಿ. ಬಟ್ ರೋಡ್ ಹಾಕಕ್ ಆಗ್ಲಿಲ್ಲ. ಬಟ್ ಆಲ್ಮೋಸ್ಟ್ ಅವ್ರು ಹೇಳೋದನ್ನ ನಾನು ಚಾಚು ತಪ್ಪದೆ ಇವತ್ತುವರೆಗೂ ಒಂದು ವರ್ಕ್ ನ ಮಾಡಿ ಇವತ್ತು ಒಂದು 8th rank ಕಂಪ್ಲೀಟ್ ಮಾಡಿ 9th rank ಅಲ್ಲಿ ಇದೀನಿ. ನನ್ನ ಟೋಟಲ್ ಇನ್ಕಮ್ 20 ಲಕ್ಷವರೆಗೂ ಮಾಡಿದೀನಿ. ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ ಒಂದು 3.5 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಮೀನ್ಸ್ ಸ್ಟಾರ್ಟಿಂಗ್ ಅಲ್ಲಿ ನಾನು 4 ವರ್ಷ. ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಯಾವ್ದು ಇಂಟ್ರೆಸ್ಟ್ ಕೊಟ್ಟಿಲ್ಲ. ಟ್ರೈನಿಂಗ್, ಮೀಟಿಂಗ್, BOP ಯಾವ್ದಕ್ಕೂ ಬಂದಿಲ್ಲ. 1 year ನಾನು ಪ್ರಾಪರ್ ಆಗಿ ಯಾವ್ದೇ ತರ ಕೆಲಸ ಮಾಡಿಲ್ಲ. ಹಂಗಾಗಿ ನಾನು ಯಾವಾಗಲೂ ಹೇಳೋದು 3.5 ವರ್ಷ ಆಗಿದೆ ನಾನು ಇಂಡಸ್ಟ್ರಿಗೆ ಬಂದು. ಈ 3.5 ವರ್ಷ ಪರವಾಗಿಲ್ಲ, 4 ವರ್ಷನೇ ತಗೊಳ್ಳಿ. ಓಕೆನಾ, 4 ವರ್ಷದಲ್ಲಿ ನಾನೇನಾದ್ರೂ ಹೊರಗಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ, ಎಲ್ಲಾದ್ರೂ ಕೆಲಸ ಮಾಡಿದ್ರೆ, ಇಲ್ಲ ನಾನು ಪಾರ್ಲರೇ ರನ್ ಮಾಡಿದ್ರೆ 20 ಲಕ್ಷ ನಾನು ಅರ್ನ್ ಮಾಡಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ 100 ಅಲ್ಲ 1000% ಆಗಲ್ಲ. ಯಾಕಂದ್ರೆ ಇಲ್ಲಿ ಪಾರ್ಲರ್ ಇಟ್ಕೊಂಡಿರೋರು ಬ್ಯೂಟಿಷಿಯನ್ಸ್ ಇದೀರಾ ನಮ್ಮ ಫ್ರೆಂಡ್ಸ್ಗಳು, ಗೊತ್ತಿರತ್ತೆ. ಒಂದು ಪಾರ್ಲರ್ ಅಂತ ಓಪನ್ ಮಾಡಿ ಕಸ್ಟಮರ್ ಬಂದ್ರು ಅಂತ ಹೇಳಿದ್ರೆ ಬರ್ತಾ ಇತ್ತು, ಮೀನ್ಸ್ ಅದ್ರಲ್ಲಿ ಇನ್ಕಮ್ ಇತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವಾಗಿರೋ ಸಿಚುವೇಶನ್ಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ.
ಇವಾಗಿರೋ ಸಿಚುವೇಶನ್ಗೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಹೇಗೆ ಅಂತ ಹೇಳಿದ್ರೆ ಹೆವಿ ಕಾಂಪಿಟೇಷನ್ ಆಗ್ಬಿಟ್ಟಿದೆ ನೋಡಿ. ನಾನ್ ಪಾರ್ಲರ್ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಪಕ್ಕದಲ್ಲಿ ಒಬ್ರು ಪಾರ್ಲರ್ ನ ಓಪನ್ ಮಾಡಿದ್ರು. ಅದ್ರಲ್ಲಿ ಎಸ್ಪೆಷಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ಇಲ್ಲಿ 30 ರೂಪೀಸ್ ಐಬ್ರೋ ಅಂತ ಹಾಕಿದ ತಕ್ಷಣ ಅವ್ರು ಏನ್ ಮಾಡಿದ್ರು 10 ರೂಪೀಸ್ 15 ರೂಪೀಸ್ ಈ ಒಂದು ಲೆವೆಲ್ಗೆ ಐಬ್ರೋ ಮೀನ್ಸ್ ಅವಾಗ ಹೆವಿ ಕಾಂಪಿಟೇಷನ್ ಆಯ್ತು. ಅಂಡ್ ಬೇಡ ಬಿಡ್ರಿ, ಅವಾಗೆಲ್ಲ ಬಿಡಿ ಒಂದ್ 3-4 ವರ್ಷದಿಂದೆಲ್ಲ ಏನೋ ಒಂಥರ ಇತ್ತು. ಬಟ್ ಆದ್ರೆ ಇವಾಗ ಆಗ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಹೇರ್ ಕಟ್ ಇಂದ, ಐಬ್ರೋ ಇಂದ, ಫೇಶಿಯಲ್, ಬ್ಲೀಚ್. ಆಕ್ಚುಲಿ ಬ್ಲೀಚ್ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ನಮ್ಮ ಬ್ಯೂಟಿಷಿಯನ್ಸ್ ಗೊತ್ತಿದೆ. ಬ್ಲೀಚ್ ಹಾಕೋದು ಸಿಕ್ಕಾಪಟ್ಟೆ ಸೆನ್ಸಿಟಿವ್. ನಾವು ತುಂಬಾ ಭಯ. ಆಕ್ಚುಲಿ ನಾವು ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದ್ರು ಎಲ್ಲಾರ ಮೇಲೆ ನಾವು ಹಾಕಕ್ ಆಗಲ್ಲ. ಯಾಕಂದ್ರೆ ಸ್ಕಿನ್ ಡ್ಯಾಮೇಜ್ ಆಗತ್ತೆ, ಅವ್ರಿಗೆ ರ್ಯಾಷಸ್ ಬರುತ್ತೆ, ಇಮಿಡಿಯೇಟ್ ಆಗಿ ಎಫೆಕ್ಟ್ ಆಗೋರ್ಗೆ ತುಂಬಾ ಜನ ಇದ್ದಾರೆ. ಬ್ಲೀಚ್ ಹಾಕಿದ ತಕ್ಷಣ 1 or 2 days ಆದ್ಮೇಲೆ 3 days ಆದ್ಮೇಲೆ ಫುಲ್ ರ್ಯಾಷಸ್ ಆಗಿರೋದು ಎಷ್ಟೋ ಜನ ನನ್ಗೆ ಕಂಪ್ಲೇಂಟ್ಸ್ ಗಳು ಬಂದಿದೆ. ಮೀನ್ಸ್ ಬ್ಲೀಚ್ ಇಂದ ಪ್ರಾಬ್ಲಮ್ಸ್ ಗಳು ತುಂಬಾ ಇದೆ. ಬಟ್ ಆದ್ರೆ ಯಾಕಪ್ಪ ಈ ಒಂದು ವಿಷಯ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ಅದೇ ಬ್ಲೀಚ್ ನ ಟ್ಯಾನ್ ರಿಮೂವರ್ ಅಂತ ಹೇಳಿ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇದಾರೆ. ಸೇಮ್ ಕ್ರೀಮು, ಆಕ್ಟಿವೇಟರ್ ಅಷ್ಟೇ, ಇಷ್ಟೇ ನಾವು ಮಿಕ್ಸ್ ಮಾಡ್ಬೇಕು. ಅದು ಜಾಸ್ತಿ ಏನಾದ್ರು ಮಿಕ್ಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಹಾರ್ಮ್ಫುಲ್ ಆಗುತ್ತೆ. ಮೀನ್ಸ್ ತುಂಬಾ ಇದೆ. ಬಟ್ ಇವಾಗ ಹೆಂಗಾಗಿದೆ ಹೇಳಿ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರಲ್ವಾ, ಇಷ್ಟವರೆಗೂ ಹಾಕ್ತಾರೆ ಟ್ಯಾನ್ ರಿಮೂವ್ ಆಗತ್ತೆ ಅಂತ ಬರ್ತಾ ಇದೆ, ಹೌದಲ್ವಾ? ಮೀನ್ಸ್ ನಾನು ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಯೂಸ್ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ. ಮೀನ್ಸ್ ಇವಾಗ ಅದೆಲ್ಲ ಅವ್ರು ಹಾಕಿದ್ರೆ ನಾನು ಪಾರ್ಲರ್ ಓಪನ್ ಮಾಡಿ ಪಾರ್ಲರ್ ನಾನು ಏನ್ ಅರ್ನ್ ಮಾಡ್ತಾ ಇರ್ಬೋದು ಯೋಚನೆ ಮಾಡಿ ನೋಡಿ ಒಂದ್ ಸೆಕೆಂಡ್. ಇನ್ನೊಂದ್ ಏನಾಗಿದೆ ಇವತ್ತು ಬ್ರೈಡ್ಸ್, ಓಕೆ ಬ್ರೈಡಲ್ ಅಂತ ಹೇಳಿದ್ರೆ ಮದುವೆ ಸೀಸನ್ ಅಲ್ಲಿ ಮಾತ್ರ ನಮ್ಗೆ ಬ್ರೈಡ್ಸ್ ಗಳು ಸಿಗ್ತಾ ಇದ್ರು. ಬ್ರೈಡ್ಸ್ ಅಂತ ಸಿಕ್ಕಿದ್ರು ನಮ್ಗೆ ಅವಾಗ ನನ್ನ ಪ್ರಕಾರ ನಾನು ಲಾಸ್ಟ್ ಟೈಮ್ ನಾನು ಮಾಡ್ಬೇಕಂದ್ರೆ 20,000 ರೂಪಾಯಿ, 25,000 ರೂಪಾಯಿ, 30,000 ರೂಪಾಯಿವರೆಗೂ ಪ್ಯಾಕೇಜ್ ಇರ್ತಾ ಇತ್ತು. ಬಟ್ ಇವಾಗ ಹೆಂಗ ಆಗಿದೆ ಅಂತ ಹೇಳಿದ್ರೆ, ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕಿ ಕಡಿಮೆ ಪ್ರೈಸ್ ಅಲ್ಲಿ ಇವಾಗ ಮಾಡೋರು ತುಂಬಾ ಜನ ಇದ್ದಾರೆ. ಅಂಡ್ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಒಬ್ಬೊಬ್ರು ಫ್ಯಾಮಿಲಿಯಲ್ಲಿ ಒಬ್ಬೊಬ್ರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಕಲ್ತ್ಕೊಂಡು ನಾನು ಮೇಕಪ್ ಆರ್ಟಿಸ್ಟ್ ಟ್ರೈನಿಂಗ್ ಹೋಗ್ತಾ ಇದ್ದೆ. ಅಲ್ಲಿ ಒಬ್ರು ಪುಷ್ಪ ಅಂತ ಬಂದಿದ್ರು ರಾಯಚೂರಿಂದ. ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿತ್ತು ಮೇಕಪ್ ಬಗ್ಗೆ. ಹೇಗೆ ಮೇಡಮ್ ಕಲ್ತ್ರೆ ಅಂದ್ರೆ ಯೂಟ್ಯೂಬ್ ಇಂದ ಕಲ್ತೆ ಅಂದ್ರು. ಅವಾಗ ಯೋಚನೆ ಮಾಡಿ ನೋಡಿ, ಅವಾಗ ನನ್ನ ಬಿಸ್ನೆಸ್ ಲಾಸ್ ಆಗ್ತಾ ಇತ್ತಾ ಇಲ್ಲ ಲಾಭ ಆಗ್ತಾ ಇತ್ತಾ ನನ್ಗೆ? ಹೌದಾ? ಯೋಚನೆ ಮಾಡ್ಬೇಕಾದ್ರೆ ನನ್ಗೆ ಲಾಸ್ ಆಗ್ತಾ ಇರೋದು. ಬಟ್ ಆದ್ರೆ ಅಂತ ಬಂದೆ, ನನ್ನ ಪ್ರಾಡಕ್ಟ್ ನ ಯೂಸ್ ಮಾಡಿದೆ, ರಿಸಲ್ಟ್ ನ ಬಂತು, ಜಸ್ಟ್ ಶೇರ್ ಮಾಡಕ್ ಶುರು ಮಾಡಿದೆ, 20 ಲಕ್ಷವರೆಗೂ ಇನ್ಕಮ್ ನ ಮಾಡಿದೆ. ನೋಡ್ರಿ, ಇನ್ಕಮ್ ಅನ್ನೋದು ಸೆಕೆಂಡ್ರಿ ನನ್ನ ಪ್ರಕಾರ. ಎಲ್ಲ ಒಂದ್ ಕಡೆ ನಾವು ದುಡಿತಾ ಇದ್ವಿ, ಏನೋ ಮಾಡ್ತೀವಿ. ಬಟ್ ಆದ್ರೆ ಒಂದು ನೇಮ್ ಅಂಡ್ ಫ್ರೇಮು, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅಂಡ್ ಜನಗಳ ಸಂಪಾದನೆ. ನಿಜವಾಗ ನನ್ಗೆ ಖುಷಿ ಆಗೋದು ಏನಪ್ಪಾ ಅಂದ್ರೆ, ನನ್ಗೆ ಇವತ್ತು ಮೊನ್ನೆ ಯಾರೋ ಹೇಳಿದ್ರು, ಎಸ್ ನಮ್ಮ ಶೀಲಾ ಮೇಡಮ್ ಹಸ್ಬೆಂಡ್ ಮೊನ್ನೆ ಮಾತಾಡ್ತಾ ಇರ್ಬೇಕಂತ ಹೇಳಿದ್ರೆ, ಸರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಆಮೇಲೆ ಏನೋ ರಿಲೇಷನ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವ್ರೊಂದ್ ಮಾತು, ಬಿಡಿ ಮೇಡಮ್, ನಿಮ್ಗೇನ್ ಮೇಡಮ್, ನಿಮ್ಮ ರಿಲೇಷನ್ ಇಲ್ಲ ಅಂದ್ರೆ ನಿಮ್ಮ ಆರ್ಕೆ ಫ್ಯಾಮಿಲಿ ಅವ್ರು ಇದಾರಲ್ವಾ ಅಂತ. ಮೀನ್ಸ್ ಅವ್ರಿಗೆ ಅನ್ಸಿದೆ ಆರ್ಕೆ ಫ್ಯಾಮಿಲಿ ಯಾರು ಇಲ್ಲ ಅಂದ್ರೆ ಆರ್ಕೆ ಫ್ಯಾಮಿಲಿ ಇದೆಯಲ್ಲ ಸರ್, 100 ಅಲ್ಲ ಸರ್, 1000% ಇಲ್ಲಿ ನಮ್ಮ ಟೀಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರೂ ಸಮಸ್ಯೆ ಅಂತ ಹೇಳಿದ್ರೆ ನಾವೆಲ್ಲ ಒಟ್ಟಿಗೆ ಆಗ್ತೀವಿ ಸರ್. ನನಗೆ ನಾಳೆ ಏನಾದ್ರೂ ಆದ್ರೂ ನನ್ನ ಆರ್ಕೆ ಫ್ಯಾಮಿಲಿ ಇದೆ ಸರ್ ಅಂತ ಹೇಳಿ ನಾನು ಪ್ರೌಡ್ ಆಗಿ ಹೇಳ್ಕೊಂಡೆ. ಅದು 100 ಅಲ್ಲ 1000%. ಇಷ್ಟು ಆಗ್ತಾ ಇರೋದು ಒಂದು ಫ್ಯಾಮಿಲಿ ಬಾಂಡಿಂಗ್, ಇಷ್ಟು ಒಳ್ಳೆ ಒಂದು ಬಾಂಡಿಂಗ್ ನ ಕ್ರಿಯೇಟ್ ಆಗ್ತದೆ ಅಂತ ಹೇಳಿದ್ರೆ ಒಳ್ಳೆ ಪ್ರಿಯಾ ಮೇಡಮ್ ಇಂದ, ಕೇಶವ್ ಸರ್ ಇಂದ, ವೆಂಕಟೇಶ್ ಮೂರ್ತಿ ಸರ್ ಇಂದ, ನನ್ನಿಂದ, ಇನ್ನೊಬ್ರಿಂದ, ನಿಮ್ಮಿಂದ ಅಲ್ಲ. ಫಸ್ಟ್ ಏನ್ ಹೇಳ್ತಾರಂದ್ರೆ, ಬೇರು ಸ್ಟ್ರಾಂಗ್ ಆಗಿರ್ಬೇಕಂತ. ಒಂದು ಮರ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ಹೇಳಿದ್ರೆ ಬೇರು, ರೂಟ್ ಸ್ಟ್ರಾಂಗ್ ಆಗಿರ್ಬೇಕಂತೆ. ರೂಟ್ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ್ದನ್ನು ಸ್ಟ್ರಾಂಗ್ ಆಗಿರಲ್ವಂತೆ, ಹೌದಲ್ವಾ? ಯಾರೆಲ್ಲ ಒಪ್ಕೊಳ್ತೀರಾ? ಎಸ್ ಅನ್ನೋರು ಯಾರಾದ್ರೂ ಚಾಟ್ ಮಾಡ್ಬೋದು, ಇಲ್ಲ ಅಂದ್ರೆ ಥಮ್ಸ್ ಅಪ್ ಆದ್ರೂ ಕೊಡ್ಬೋದು. ಎಸ್ ಮೇಡಮ್, ರೂಟ್ ಗಟ್ಟಿ ಇಲ್ಲ ಅಂದ್ರೆ ನಾವು ಸ್ಟ್ರಾಂಗ್ ಆಗಿರಕ್ಕಾಗಲ್ಲ ಅಂತ. ಎಸ್ ಅಂದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ಥಮ್ಸ್ ಅಪ್ ಕೊಡ್ಬೋದು. ಎಸ್ ಅಲ್ವಾ? ರೂಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಮರ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ರಿಗೂ ಆಲ್ಮೋಸ್ಟ್ ಆಲ್ ಗೊತ್ತಿರೋದೆ. ಎಸ್, ಇವಾಗ ರೂಟ್ ಅಂದ್ರೆ ಯಾರು? ಇವತ್ತು V-Star ಅಲ್ಲಿ ಒಂದು ರೂಟ್ ಅಂತ ಹೇಳಿದ್ರೆ ನಮ್ಮ ಗ್ರೇಟ್ ಬ್ಯೂಟಿಫುಲ್ ಪರ್ಸನಾಲಿಟಿ, ಲೆಜೆಂಡ್, ಲೀಡರ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ರೀ, ನಾನು ಮೊನ್ನೆ ಹಾಸನಲ್ಲಿ ಹೇಳಿದ್ದೆ, ತುಂಬಾ ಕಡೆ ಹೇಳ್ತೀನಿ, ನಾವು ಎಂತರಿ ಪುಣ್ಯ ಮಾಡಿದ್ವಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ವರ್ಲ್ಡ್ ಅಲ್ಲಿ ನನಗಿಂತ ಖುಷಿಯಾಗಿ ಸಂತೋಷವಾಗಿ ಯಾರಾದಿದ್ದಾರೆ ಅಂದ್ರೆ ಇಲ್ಲ ಅಂತ ನಾನು ಹೇಳ್ತೀನಿ, ಅಷ್ಟು ಅಂತ. ಬಟ್ ಎಲ್ಲಾ ವಿಷಯದಲ್ಲಿ ಐ ಆಮ್ ವೆರಿ ವೆರಿ ಲಕ್ಕಿಯಸ್ಟ್ ಪರ್ಸನ್. ಯಾಕಂದ್ರೆ ಅಪ್ಪ ಅಮ್ಮ ಸಪೋರ್ಟು, ಹಸ್ಬೆಂಡ್ ಸಪೋರ್ಟು, ಮಕ್ಕಳದು
ಸಪೋರ್ಟ್. ಇವತ್ತು ಎಲ್ಲಾ ತರ ಸಪೋರ್ಟ್ ನನಗೆ ಸಿಗ್ತದೆ. ಅದೇ ತರ ನನ್ನ ಫ್ಯಾಮಿಲಿ ವಿ ಸ್ಟಾರ್ ಬಂದ್ಮೇಲೆ ಬ್ಯೂಟಿಫುಲ್ ಫ್ಯಾಮಿಲಿಗಳು ಸಿಕ್ಕಿದ್ದಾರೆ. ಇದೆಲ್ಲ ನಾನು ನೋಡಿದ ತಕ್ಷಣ ಎಸ್ ನನ್ ತರ ಲಕ್ಕಿಯಸ್ಟ್ ಪರ್ಸನ್ ಯಾರು ಇಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಜವಾಗ್ಲೂ ಮನ್ಸಾರ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ರೂಟ್ ನಾನು ಏನ್ ಹೇಳ್ತಾ ಇದ್ದೆ, ಶಿಪ್ ಆಫ್ ದ ಕ್ಯಾಪ್ಟನ್, ನಮ್ಮ ರೈಸಿಂಗ್ ಕಿಂಗ್ಡಮ್ ಟೀಮ್ ಫೌಂಡರ್ ಆದಂತಹ ಶ್ರೀಮಾನ್ ಶ್ರೀ ಸಂತೋಷ್ ಶೆಟ್ಟಿ ಸರ್. ಅವರು ಸ್ಟ್ರಾಂಗ್ ಆಗಿರೋದಕ್ಕೆ ಇವತ್ತು ಆರ್ಕೆ ಎಷ್ಟು ಸ್ಟ್ರಾಂಗ್ ಆಗಿದೆ. ಆರ್ಕೆ ಸ್ಟ್ರಾಂಗ್ ಆಗಿ ಇರೋದಕ್ಕೋಸ್ಕರನೇ ಇವತ್ತು ಫೌಂಡರ್ಸ್ ಗಳು ಯಾರು ನಾವೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ. ನಾವೆಲ್ಲ ಸ್ಟ್ರಾಂಗ್ ಆಗಿರೋದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀರಾ, ಹೌದಾ? ಇವತ್ತು ರೂಟು ಬರುತ್ತೆ ಆ ಬ್ರಾಂಚಸ್ ಗಳು, ಹೌದಾ? ಈ ತರ ಇವತ್ತು ಒಂದು ಟೀಮ್ ಆಗಿರ್ಬೋದು, ಇವತ್ತೊಂದು ಫ್ಯಾಮಿಲಿ ಆಗಿರ್ಬೋದು, ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿದ್ರೆ ರೂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ತರ ಒಂದು ನಮಗೆ ಸ್ಟ್ರಾಂಗ್ ಆಗಿ ನಮ್ಗೆಲ್ರಿಗೂ ಎಲ್ಲಾ ತರ ಆಗಿ ಇವತ್ತು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಗೆ ಮೆಂಟರ್ ಆಗಿ, ಕೋಚರ್ ಆಗಿ, ಬ್ರದರ್ ಆಗಿ, ಅದೇ ತರ ನಮ್ಮ ಮೆಂಟರ್ ಆಗಿ, ನಮ್ಮ ಲೈಫ್ ಡಿಸೈನರ್ ಆಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಲವ್ಲಿ ಬ್ರದರ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂತ ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅಂತಾನೆ ಹೇಳ್ಬೋದು. ಅಂತ ಒಂದು ವ್ಯಕ್ತಿ ಒಟ್ಟಿಗೆ ನಾವು ಎಲ್ರು ಇದೀವಿ ಅಂತ ಹೇಳಿದ್ರೆ ಸೀರಿಯಸ್ಲಿ ಅದ್ರಿಂದ ನಾನು ಸ್ವಲ್ಪ ಮಾತಾಡ್ತೀನಿ. ಯಾಕಂದ್ರೆ ಹೊಸಬ್ರು ಯಾರು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ನಾನು ತುಂಬಾ ಅಪ್ಲೈನ್ಸ್ ಒಟ್ಟಿಗೆ ನಾನು ಮಾತಾಡ್ತೀನಿ ಅಲ್ವಾ. ಇವಾಗ ಹೇಗೆ ಇವತ್ತು ಮೈಸೂರ್ ಒಟ್ಟಿಗೆ ನಾನು BOPಗೆ ಹೋಗ್ತಾ ಇದ್ದೆ, ಅವ್ರೊಟ್ಟಿಗೆ ನಾನು ಕಮ್ಯುನಿಕೇಶನ್ ಅಲ್ಲಿ ಇದ್ದೀನಿ. ನಾನು ಪಾಟೀಲ್ ಸರ್ ಒಟ್ಟಿಗೆ ಜೊತೆಗೆ ಅವ್ರ ಟೀಮ್ ಒಟ್ಟಿಗೆ ನಾನು ಕಮ್ಯುನಿಕೇಶನ್ ಇದ್ದೀನಿ. ಸಂತೋಷ್ ಮೈಸೂರ್ ಟೀಮ್ ಒಟ್ಟಿಗೆ ಕಮ್ಯುನಿಕೇಶನ್ ಅಲ್ಲಿ ಇದ್ದೀನಿ. ತುಂಬಾ ಜನ ಲೀಡರ್ಸ್ ನನ್ನೊಟ್ಟಿಗೆ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ. ನಾನು ತುಂಬಾ ಜನ ಜೊತೆಗೆ ಮೀಟಿಂಗ್, ಟ್ರೈನಿಂಗು ಎಲ್ಲರಿಗೂ ಹೋಗಿ ಬಂದಿದ್ದೀನಿ, ಮಾತಾಡಿದೀನಿ ಹೆಂಗೆ ಏನು ಅಂತ. ಪ್ರತಿಯೊಬ್ರು ಬಾಯಲ್ಲಿ ಬರೋದು ಏನ್ ಗೊತ್ತಾ, ಬಿಡ್ರಿ ಯುವರ್ ಲಕ್ಕಿಯಸ್ಟ್ ಪರ್ಸನ್, ಇಂಥ ಒಂದು ಲೀಡರ್ ಸಿಕ್ಕಿದಾರಲ್ವಾ, ಬಿಡ್ರಿ ನೀವು ಲಕ್ಕಿಯಸ್ಟ್ ಪರ್ಸನ್, ಇಂಥ ಒಂದು ಲೀಡರ್ ಸಿಕ್ಕಿದಾರಲ್ವಾ. ನಮಗೆ ನಮ್ಮ ಅಪ್ಲೈನ್ ಒಂದು ಕಾಲುನು ಮಾಡಲ್ಲ. ಈ ತರ ಒಬ್ಬೊಬ್ರು ಒಂದೊಂದ್ ತರ ಹೇಳ್ಬೇಕಂತ ಹೇಳಿದ್ರೆ ಇನ್ನು ನಮ್ಗೆ ಖುಷಿ ಆಗತ್ತೆ. ಎಸ್ ಹೌದಲ್ವಾ, ದಿನಾ ಒಂದು ಕಾಲ್ ಆದ್ರೂ ಬಂದೇ ಬರುತ್ತೆ. ಸರ್ ಕಾಲ್ ಬಂದಿಲ್ಲ ನನಗೆ ಏನೋ ಒಂಥರ ಮಿಸ್ ಆಗತ್ತೆ. ಏನಪ್ಪ ಇವತ್ತು ಸರ್ ಫೋನೇ ಮಾಡಿಲ್ಲ, ಸರ್ ಮರ್ತರ ಸರ್ ಇಲ್ಲ ಅಂದ್ರೆ ಅವ್ರು ನನಗೆ ಫೋನ್ ಮಾಡೋದು, ಎಲ್ಲೋ ಕಾಣೆಯಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾರ. ಮೀನ್ಸ್ ಅದೇನೋ ಒಂಥರ ಕ್ಯೂಟ್ ಆಗಿ ಅದು ಕೇಳಿಕೆ ಒಂಥರ ಖುಷಿ ಆಗತ್ತೆ ನಮ್ಗೆ. ಮೀನ್ಸ್ ಇದು ಒಂದು ಕೇರಿಂಗ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಮಾಡೋದು, ಅಂಡ್ ನಮ್ಮ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನ ಕೊಡೋದು. ಎಸ್ ಇವಾಗ ಎಷ್ಟು ಜನ ರೀ ನಮ್ಮ ದೀಪಾ ಮೇಡಮ್ ಬೆಳೀರಿ ಅಂತ ಹೇಳೋರು ಎಷ್ಟು ಜನ ಇದಾರೆ, ಜಸಿಂತಾ ಮೇಡಮ್ ಬೆಳೀರಿ ಅನ್ನೋರು ಎಷ್ಟು ಜನ ಇದಾರೆ ನಿಮ್ಮ ಮನೇಲಿ ಅಂತ ನಾನು ಹೇಳೋದು ಹೊರಗಡೆ ಬೇಡ. ಇವತ್ತು ನಮ್ಮ ಕ್ಲೋಸ್ ಫ್ರೆಂಡ್ಸ್, ನಮ್ಮ ಜೊತೆಲಿ ಹುಟ್ಟಿರೋ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಹೇಳಲ್ಲ. ನಾವೇನೋ ಸ್ವಲ್ಪ ಬೆಳೆದು ಸ್ವಲ್ಪ ಮುಂದ್ಬಿಟ್ರೆ ಸಾಕು ಹೊಟ್ಟೆ ಕಿಚ್ಚು ಪಡೋರೇ ಜಾಸ್ತಿ ಜನ ಇದಾರೆ, ಹೌದಾ? ನೀವ್ ಬೇಕಾದ್ರೆ ಅವ್ರ ಮುಂದೆ ಒಂದ್ ಒಳ್ಳೆ ಒಡವೆ ಹಾಕೊಂಡು ಸೀರೆ ಕಟ್ಕೊಂಡು ಹೋಗಿ ಹೊಟ್ಟೆ ಉರ್ಕೊಳ್ತಾರೆ ಬಿಟ್ರೆ ಯಾರು ಖುಷಿ ಪಡೋರು ಯಾರು ಇಲ್ಲ, ಹೌದಲ್ವಾ? ಬಟ್ ಆದ್ರೆ ಒನ್ಲಿ ಒನ್ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್, ಅದ್ರಲ್ಲಿ ಎಸ್ಪೆಷಲಿ ನಮ್ಮ RK ಫ್ಯಾಮಿಲಿ ಮಾತ್ರ ಇವತ್ತು ನಮ್ಮ ಸಂತೋಷ್ ಸರ್ ನಮ್ಗೆ ಎಲ್ಲಾ ತರವಾಗಿ ನಮ್ಗೆ ಹೆಜ್ಜೆಗೂ ಡೆಪ್ತ್ ಲೆವೆಲ್ ಅಲ್ಲಿ ಇವತ್ತು ಸಪೋರ್ಟ್ ಮಾಡ್ತಾ ಇದಾರೆ. ಡೆಪ್ತ್ ಲೆವೆಲ್ ಅಲ್ಲೂ ಸಪೋರ್ಟ್ ಮಾಡ್ತಾ ಇದಾರೆ, ಡೆಪ್ತ್ ಲೆವೆಲ್ ಅಲ್ಲೂ ಕಾಲ್ ಮಾಡ್ತಾ ಇದಾರೆ. ಯಾರು ಆಕ್ಟಿವ್ ಆಗಿದಾರೆ ಅವ್ರಿಗೆ ಕಾಲ್ ಮಾಡೇ ಮಾಡ್ತಾರೆ. ತುಂಬಾ ಜನ ಅನ್ಕೊಳ್ಬೋದು ನನಗೆ ಕಾಲೇ ಮಾಡಲ್ಲ ಅಲ್ವಾ ಸಂತೋಷ್ ಸರ್. ನಿಮ್ಮ ವರ್ಕ್ ನ ತೋರಿಸಿ ನೋಡಿ, ವರ್ಕ್ ಐಡಿ ಇವತ್ತಲ್ಲ ನಾಳೆ ಆಗತ್ತೆ ಆಗಲ್ಲ ಸೆಕೆಂಡ್ರಿ ರೀ. ತುಂಬಾ ಜನ ಅನ್ಕೊಳ್ತೀರ ಗೊತ್ತಾ, ಐಡಿ ಇದ್ರೆ ಮಾತ್ರ. ಐಡಿ ಅಲ್ಲ, ಪ್ರೊಸೆಸಿಂಗ್ ಅಲ್ಲಿ ಇರಿ, ಆಕ್ಟಿವ್ ಆಗಿರಿ. ಐಡಿ ಇವತ್ತಿಲ್ಲ ನಾಳೆ ಆಗೇ ಆಗತ್ತೆ, ಅದು ಸೆಕೆಂಡ್ರಿ. ಬಟ್ ಆದ್ರೆ ಚಾಲ್ತಿಯಲ್ಲಿ ಇರಿ ಅಂತ ಹೇಳ್ತಾರಲ್ಲ, ಝೂಮ್ ಅಲ್ಲಿ ಬನ್ನಿ, ಆಡಿಯೋ ಹಾಕಿ, ವಿಡಿಯೋ ಹಾಕಿ, BOPಗೆ ಬನ್ನಿ, ಟ್ರೈನಿಂಗ್ ಮೀಟಿಂಗ್ ಬನ್ನಿ. ಹಿಂಗೆ ಬರ್ತಾ 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 ನೀವು ಮೋಲ್ಡ್ ಆಗ್ತೀರಾ, ಪ್ರಾಪರ್ ಲೆವೆಲ್ ಮೋಲ್ಡ್ ಆಗ್ತೀರಾ, ನಮ್ಮ ಸೀನಿಯರ್ ಕಣ್ಣಿಗೆ ಬೀಳ್ತೀರಾ. ಕೇಳ್ತಾರೆ ನನ್ಗೆ ಜಯ ಬಗ್ಗೆ ಕೇಳ್ತಾರೆ. ಯಾಕೆ ಜಯ ಬಗ್ಗೆ ಕೇಳ್ತಾರೆ? ಯಾವಾಗ್ಲೂ ವಿಡಿಯೋದಲ್ಲಿ ಇರ್ತಾರೆ, ಏನೇ ಕೆಲಸ ಆದ್ರೂ ಆನ್ ಮಾಡ್ಕೊಂಡು ನೀಟಾಗಿ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ, ಫೋನ್ ಅಂತಾರ. ಹೇಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವ್ ಅನ್ಕೊಂಡಿದ್ದೀರಾ ಸಂತೋಷ್ ಸರ್ ಅಬ್ಸರ್ವ್ ಮಾಡಲ್ಲ, ಬಟ್ ಆದ್ರೆ ಸಂತೋಷ್ ಸರ್ ಯಾವ ಲೆವೆಲ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಅಂತ ನಮ್ಮ ಡೆಪ್ತ್ ಲೆವೆಲ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ನೀವು ಕೂಡ ಥಮ್ಸ್ ಅಪ್ ಅನ್ನೋದು ಅಬ್ಸರ್ವ್ ಮಾಡ್ತಾರೆ, ಹೌದಾ? ಈ ತರ ಒಂದು ಒಳ್ಳೆ ಲೀಡರ್ ಒಟ್ಟಿಗೆ ನಾವ್ ಇದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ರೀ ನಾವೆಲ್ಲಾ ಏನೋ ಜನ್ಮ ಮಾಡಿರೋ ಪುಣ್ಯನೋ, ಈ ಜನ್ಮದಲ್ಲಿ ಮಾಡಿರೋ ಪುಣ್ಯ, ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ ಏನಂತ ನನ್ಗಂತೂ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಏನೋ ಒಂದು ಪುಣ್ಯ ಅಂತೂ ಮಾಡಿದೀವಿ, ಅದಂತೂ ನಾನು ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ವಿಸ್ಟಾರ್ ಬಂದಿದೀವಿ. ಓಕೆ, ಏನೋ ಒಂದು
ಕಟ್ಕೊಂಡ್ ಬಂದಿದೀವಿ, ನಮ್ಮ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಳ್ಬೇಕು, ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತಾನೆ ನಾವೆಲ್ಲರೂ ಬಂದಿದೀವಿ. ಎಸ್ ಆರ್ ನೋ? ಬಟ್ ಆದ್ರೆ ಇವಾಗ ನಾವೆಲ್ಲರೂ ಇವಾಗ ನಿಮ್ಮನ್ನ ಹೇಳೋರು ಇದಾರ ಅಂತ ಗೊತ್ತಿಲ್ಲ, ನಿಮ್ಮನ್ನ ಕೇಳೋರು ಇದಾರ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಯಾವಾಗ್ಲೂ ಸಂತೋಷ ಹೇಳ್ತಾ ಇದ್ದಾರೆ, ನಮ್ಮನ್ನ ಕೇಳೋಕೆ ಯಾರು ಇದಾರೆ ಅಂತ ಹೇಳಿದ್ರೆ ನಾವು ಖುಷಿ ಪಡ್ಬೇಕು. ಓಕೆ, ನನ್ಗೂ ಯಾರೋ ಒಬ್ರು ಇದಾರಪ್ಪ ಕೇಳಕ್ಕೆ. ನಮ್ಮನ್ನ ಬೆಳ್ಸಕ್ಕೆ ಯಾರಾದರೂ ಇದ್ರೆ ಬೆಳೆದ್ ಬಿಡ್ಬೇಕಂತೆ. ಯಾಕಂದ್ರೆ ಯಾರು ಯಾರನ್ನ ಬಂದು ಬೆಳ್ಸಲ್ಲ, ಹೌದಾ? ಇವತ್ತು ನಮ್ಮನ್ನ ಬೆಳ್ಸಕ್ಕೆ ಆಲ್ರೆಡಿ ನಮ್ಗೆ ಬೆನ್ನೆಲುಬಾಗಿ ನಮ್ಗೆ ಆಲ್ರೆಡಿ ನಮ್ಮ ಸಂತೋಷ್ ಶೆಟ್ಟಿ ಸರ್ ಇದಾರೆ, ಹೌದಾ? ಮೀನ್ಸ್ ಯಾರು ಬಿಟ್ರು ಇವಾಗ ನೋಡಿ, ನಿಮ್ಮ ಮೇಲೆ ಇರೋ ಅಪ್ಲೈನ್ಸ್ ಯಾರಾದ್ರೂ ನಿಮ್ ಕೈ ಬಿಟ್ರು ಸಂತೋಷ್ ಸರ್ ಇದಾರೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನನಗೂ 4 ಅಪ್ಲೈನ್ ಇದ್ರು, 4 ಅಪ್ಲೈನ್ ಬಿಟ್ಟೋದ್ರು. ಸೀರಿಯಸ್ಲಿ ನಾನ್ ಮನೆ ಬಿಟ್ಟು ಆಚೆ ಬರ್ತಾ ಇರ್ಲಿಲ್ಲ, ನಾನು ಸಿಕ್ಕಾಪಟ್ಟೆ ನಾನು ಭಯ, ಒಬ್ಳೆ ಹೋಗ್ಬೇಕಾದ್ರು ಭಯ, ಎಲ್ಲೂ ಹೋಗ್ತಾ ಇರ್ಲಿಲ್ಲ, ಮನೇಲೆ ಬಟ್ ಅದಕ್ ಮುಂಚೆ ಪ್ರಕಾಶ್ ಸರ್ ಯಾವಾಗ ಹೇಳೋರು, ಅಮ್ಮಂಗ್ ಇರ್ಬೇಡ, ಡಿಪೆಂಡ್ ಆಗ್ಬೇಡ, ಇಂಡಿಪೆಂಡೆಂಟ್ ಆಗಿರು, ಹೋಗು, ಧೈರ್ಯ ಮಾಡ್ಕೊ ಅಂತ. ಬಟ್ ನಾನು ಯಾವತ್ತೂ ನಾನು ಧೈರ್ಯ ಮಾಡ್ಕೊಳಕ್ ಹೋಗ್ಲಿಲ್ಲ. V-Star ಬಂದ್ಮೇಲೆ ನಮ್ಮ ಅಪ್ಲೈನ್ಸು ಓಕೆ ಅವ್ರ ಕಡೆಯಿಂದ ಹೋಗೋದು ಬರೋ ಜೊತೆಗೆ ಅವ್ರ ಜೊತೆಗೆ ಓಡಾಡ್ತಾ ನೆಟ್ವರ್ಕ್ ಇಶ್ಯೂಸ್ ಇಂದ. ಓಕೆ, ಅದೇ ಹೇಳ್ತಾ ಇದ್ದೆ, ಇವಾಗ ನಮ್ಗೆ ಒಂದು ಬ್ಯೂಟಿಫುಲ್ ಅಪ್ಲೈನ್ ನಮ್ಮೊಟ್ಟಿಗೆ ಸಪೋರ್ಟಿವ್ ಆಗಿ ಮೆಂಟರ್ ಆಗಿ ಕೋಚರ್ ಆಗಿದ್ದಾರೆ ಅಂತ ಹೇಳಿದ್ರೆ ನಾವು ಯಾವ್ದಕ್ಕೂ ಭಯ ಪಡ್ಬೇಕಂತ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ನಾವು ಮುನ್ನುಗ್ಗಬಹುದು ಅನ್ನೋದಕ್ಕೆ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೆ ಇಷ್ಟೊತ್ತು, ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ಇವತ್ತು ಆಲ್ರೆಡಿ ನಮ್ಗೆ ನಾನು ಕೊಟ್ಟಿರೋ ಟಾಪಿಕ್ ಏನಿಲ್ಲ, ಜಸ್ಟ್ ಜನರಲ್ ಟಾಕೆ ನಾನು ಕೊಟ್ಟಿರೋದು. ಬಟ್ ಆದ್ರೂ ಒಂದು ಕೆಲವು ವಿಷಯಗಳನ್ನ ನಾನು ಮಾತಾಡ್ಲೇಬೇಕು. ಯಾಕಂದ್ರೆ ಇವತ್ತು ನಾವು ಎಲ್ರು ಏನೋ ಒಂದು ಇಂಟೆನ್ಷನ್ ಅಲ್ಲಿ ನಾವು ಇವತ್ತು V-Starಗೆ ಬಂದಿದ್ವಿ. ಸುಮ್ನೆ ಬೇಕಾಬಿಟ್ಟಿ ಟೈಮ್ ಪಾಸ್ ಮಾಡಕ್ಕೂ ಯಾವ್ದಕ್ಕೂ ನಾವು ಇಲ್ಲಿ ಬಂದಿಲ್ಲ, ಹೌದಲ್ವಾ? ಓಕೆ ಅಲ್ವಾ? ಹಂಗಿರ್ಬೇಕಾದಲ್ಲಾದ್ರೆ ಈ ಕೆಲ್ಸ ನಮ್ಮೊಂದು ಸಿಸ್ಟಮ್ ಇದೆ, ನಮ್ಮ ಸಿಸ್ಟಮ್ ಪ್ರಕಾರ ಕೆಲಸ ಮಾಡ್ಬೇಕು. ನಮ್ಮ ಸಿಸ್ಟಮ್ ಏನಿದೆ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಸಿಸ್ಟಮ್ ಏನ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನು ಇಲ್ಲ ಅಂದ್ರೂ ಚಿಕ್ಕ ಚಿಕ್ಕ ಸಿಸ್ಟಮ್ ಗಳನ್ನ ನಾವು ಫಾಲೋ ಮಾಡ್ಲೇಬೇಕು. ಏನು ಡೈಲಿ ಝೂಮ್ ಮೀಟಿಂಗ್ ಇರತ್ತೆ, ಎವ್ರಿ ವೀಕ್ BOP ಇರತ್ತೆ, BOP ಅಟೆಂಡ್ ಆಗ್ಬೇಕು ಕಂಪಲ್ಸರಿ. ಅಂಡ್ ಮಂತ್ಲಿ ಒನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ಪ್ರೋಗ್ರಾಮ್ ನ ಅಟೆಂಡ್ ಆಗ್ಬೇಕು. ಅದೇ ತರ ನಮ್ಗೆ ಮಂತ್ಲಿ ಒನ್ಸ್ 1 day ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಇರುತ್ತೆ, ಅದನ್ನ ಅಟೆಂಡ್ ಆಗ್ಬೇಕು. ಆಫ್ಟರ್ ದಟ್ ನಮ್ದು ಇಯರ್ಲಿ ಒನ್ಸ್ ಸೆಮಿನಾರ್ ಏನಿರುತ್ತೋ ಅದನ್ನ ಅಟೆಂಡ್ ಆಗ್ಬೇಕು. ಈ ತರ ಒಂದೊಂದು ಚಿಕ್ಕ ಚಿಕ್ಕ ರೆಸ್ಟ್ರಿಕ್ಷನ್ಸ್ ಗಳಿದೆ. ಇದನ್ನ ನಾವು ಮಾಡ್ಕೊಂಡ್ರೆ 100% ಸಕ್ಸಸ್ ಆಗ್ತೀವಿ ಅನ್ನೋದು ಎಲ್ರಿಗೂ ಗೊತ್ತಿರೋ ಪ್ರಕಾರ, ಎಲ್ರಿಗೂ ಗೊತ್ತು. ಬಟ್ ಓಕೆ, ಅದ್ರ ಜೊತೆಗೆ ನಮಗೆ ನಾವೇ ಒಂದು ಟಾರ್ಗೆಟ್ ಹಾಕೊಳ್ಬೇಕು. ಟಾರ್ಗೆಟ್ ಹಾಕೊಂಡಿಲ್ಲ ಅಂತಂದ್ರೆ ನಾವು ಯಾವ್ದೇ ತರ ಕೆಲಸ ಮಾಡಕ್ ಆಗಲ್ಲ. ಟಾರ್ಗೆಟ್ ಇವತ್ತು ನೀವು ಹೊರಗಡೆ ಹೋಗಿ ಒಂದು ಗಾರ್ಮೆಂಟ್ಸ್ ಹೋಗ್ತೀರಾ, ಎಲ್ಲೋ ಒಂದು ಕೆಲಸ ಮಾಡ್ತೀರಾ ಅಂದ್ರೆ ನಿಮ್ಗೆ ಇಷ್ಟು ಅಂತ ಟಾರ್ಗೆಟ್ ಕೊಟ್ಟೇ ಕೊಡ್ತಾರೆ. ಈ ಟಾರ್ಗೆಟ್ ನೀವು ಕಂಪ್ಲೀಟ್ ಮಾಡ್ಲೇಬೇಕು. ಇಲ್ಲ ನನ್ ಕೈಲಿ ಆಗಲ್ಲ ಅಂತ ನಿಮ್ ಬರಕ್ಕಾಗತ್ತ ಅಂತ ಹೇಳಿದ್ರೆ ಸೀರಿಯಸ್ಲಿ ಅದು ಆಗೋ ಕೆಲಸ ಇಲ್ಲ. ಟಾರ್ಗೆಟ್ ನೀವು ಕಂಪ್ಲೀಟ್ ಮಾಡ್ಲೇಬೇಕು. ಇವತ್ತು V-Star ಬಂದಿದ್ದೀರಾ, ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಅಚೀವ್ಮೆಂಟ್ ಗಳು ಆಗುತ್ತೆ. ಇವತ್ತು ಯಾರು ಅವ್ರಿಗಾದಂತ ಟಾರ್ಗೆಟ್ ಯಾರು ಹಾಕೊಳ್ಳಲ್ಲ. ಎಷ್ಟ್ ಜನ ನನ್ಗೆ ಹೇಳಿ ನೋಡೋಣ, ಮೇಡಮ್ ಇವತ್ತು ನಾನು ಜಾಯ್ನ್ ಆಗಿದ್ದೀನಿ, ಈ ಒಂದು ಇಷ್ಟು ಡೇಟ್ ಒಳಗಡೆ ನಾನು ನನ್ನ ರ್ಯಾಂಕ್ ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಮೀನ್ಸ್ ಪರ್ಟಿಕ್ಯುಲರ್ ಆಗಿ ಈ ಒಂದು ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಳ್ಳಕ್ಕೆ ನಾನು ಆಲ್ರೆಡಿ ನಾನೇ ಟಾರ್ಗೆಟ್ ಹಾಕೊಂಡಿದ್ದೀನಿ ಅನ್ನೋರು ಎಷ್ಟು ಜನ ಇದ್ರೆ 100 ಮಾಡ್ಬೋದು. ಎಕ್ಸಾಂಪಲ್, ಇವಾಗ ನೀವು 3rd ರ್ಯಾಂಕ್ ಇದ್ದೀರಾ ಅಂದ್ರೆ ಇಷ್ಟು ದಿನದಲ್ಲಿ ನಾನು 4th ರ್ಯಾಂಕ್ ಕಂಪ್ಲೀಟ್ ಆಗ್ತೀನಿ, ಇಷ್ಟು ದಿನದಲ್ಲಿ ಮೀನ್ಸ್ ವಿತ್ ಡೇಟ್ ವೈಸು. ಅಂದ್ರೆ ನನ್ನ ಪ್ರಕಾರ ಯಾರು ಟಾರ್ಗೆಟ್ ಹಾಕೊಳ್ಳಲ್ಲ. ಯಾಕಂದ್ರೆ ಇಲ್ಲಿ ಟಾರ್ಗೆಟ್ ಯಾರು ಕೇಳ್ತಾ ಇಲ್ಲ ಅಲ್ವಾ? ಸಂತೋಷ್ ಅವರು ಎಷ್ಟು ಮಾಡಿ ಇವತ್ತು ಈ ವಾರ ಸರ್ ಅಂದ್ರೆ ಓಕೆ ಮಾ ನೆಕ್ಸ್ಟ್ ವೀಕ್ ಮಾಡಮ್ಮ, ಬಿಟ್ಕೊಡಕ್ ಹೋಗ್ಬೇಡಮ್ಮ ಅಂದ್ಬಿಟ್ರೆ ಮುಗೀತು ಕಥೆ. ಇಲ್ಲಿ ಸ್ಟ್ರಿಕ್ಟ್ ಆಗಿ ನಮ್ಗೆ ಕೇಳೋರು ಯಾರಿದ್ದಾರೆ, ಯಾಕಾಗಿಲ್ಲ, ಆಗ್ಲಿಲ್ಲ, ಇನ್ಕಮ್ ಇಲ್ಲ, ಹೆಂಗೆ ಅನ್ನೋರು ಯಾರು ಇಲ್ಲ. ಫ್ರೀ ಬರ್ಡ್ ಆಗಿದೀವಿ, ಹಂಗಾಗಿ ನಮ್ಮನ್ನ ಯಾರು ರಿಸ್ಟ್ರಿಕ್ಟ್ ಮಾಡಕ್ಕೆ ಇಲ್ಲಿ ಇಲ್ಲ ಯಾರು, ಹೌದಾ? ಬಟ್ ಆದ್ರೆ ಇವತ್ತು ಟಾರ್ಗೆಟ್ ನಮ್ಗೆ ನಾವೇ ತಗೊಂಡ್ರೆ 100% ಸಕ್ಸಸ್ ಆಗ್ತೀವಿ ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಯಾಕೆ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ನಮ್ಗೆ ನಾವೇ ನೆಗ್ಲಿಜೆನ್ಸಿ ಮಾಡ್ಕೊಳ್ತೀವಿ. ನೋಡೋಣ, ನಮ್ ಸಂತೋಷ್ ಸರ್ ತಾನೆ, ನಮ್ ಪ್ರಿಯಾ ಮೇಡಮ್ ತಾನೆ, ನಮ್ಮ ಕೇಶವಮೂರ್ತಿ ಸರ್ ತಾನೆ, ನೋಡ್ಕೊಳ್ಳೋಣ, ಮಾತಾಡ. ಈ ವಾರ ಇಲ್ಲ ಅಂದ್ರೆ ಇನ್ನೊಂದು ವಾರ ಏನು ಅಂತ ಹೇಳಿ ತುಂಬಾ ಜನಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಇದೆಲ್ಲ ಮಾಡೋ ಕೆಲ್ಸನ, ಇದೆಲ್ಲ ಎಂತದ್ದು ಬೇಡ, ಸುಮ್ನೆ ಇರು ಮನೇಲಿ, ಮಕ್ಕಳ ನೋಡ್ಕೊಂಡ್ ಮನೇಲಿ ನೋಡ್ಕೊಂಡಿರು, ಯಾಕೆ ನಿಮ್ಗೆ ಇದು ಬಂತು ಅಂತ, ಹೌದಾ? ಎಷ್ಟೋ ಜನ ಮನೇಲಿ ಅದು ರೆಸ್ಟ್ರಿಕ್ಷನ್ ಆಗ್ತಾ ಇದೆ ಇವತ್ತಿಗೂ, ಬೇಡ ಅಂತ. ನನ್ ಮನೇಲಿ ಆಯ್ತು, ಇವಾಗ ಇನ್ಮೇಲೆ ಆಗಲ್ಲ. ಯಾಕೆ ಗೊತ್ತಾ? ಒಳ್ಳೆ ರ್ಯಾಂಕ್, ಒಳ್ಳೆ ಅಚೀವ್ಮೆಂಟ್, ಒಳ್ಳೆ ಇನ್ಕಮ್, ಬಿಡಿ ಅದು ಬೇರೆ ಲೆವೆಲ್ ಅಲ್ಲಿ ಇವತ್ತು ಟ್ರೀಟ್ಮೆಂಟ್ ಅಲ್ಲ, ನಮ್ಗೆ ಬೇರೆ ತರ ಟ್ರೀಟ್ಮೆಂಟ್. ಮೀನ್ಸ್ ನಾನು ಅಂದ್ರೆ ಅನ್ಸೋದು ಈ ರ್ಯಾಂಕಿಗೆ ಈ ಲೆವೆಲ್ಗೆ ಅಂದ್ರೆ ನೆಕ್ಸ್ಟ್ ರ್ಯಾಂಕ್ ಕಂಪ್ಲೀಟ್ ಆದ್ರೆ ಇನ್ನು ಹೆಂಗಿರ್ಬೋದು. ನನ್ ಟಾರ್ಗೆಟ್ ಈ ರ್ಯಾಂಕ್ ಅಲ್ಲ, ನೆಕ್ಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗ. ನನಗೇನ್ ಗೊತ್ತಾ, ನನಗೆ ರ್ಯಾಂಕ್ ಕಂಪ್ಲೀಟ್ ಆಗಿ ನನ್ಗೆ ಈ ಟ್ರೀಟ್ಮೆಂಟ್ ಸಿಗ್ತಾ ಇದ್ದಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಟೀಮ್ಗೆ ಈ ರ್ಯಾಂಕ್ ಕಂಪ್ಲೀಟ್ ಆಗ್ಬೇಕು, ಈ ಟ್ರೀಟ್ಮೆಂಟ್ ಅವ್ರವ್ರ ಮನೇಲಿ ಸಿಗ್ಬೇಕು ಅನ್ನೋದು ಒಂದು ಖುಷಿ.
ನನ್ಗೆ ಆ ಖುಷಿ ಬೇಕು. ನನ್ಗೆ ಇವಾಗ ನಾನ್ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ ಅಷ್ಟು ಖುಷಿ ಆಗ್ಲಿಲ್ಲ, ಬಟ್ ನಮ್ ಟೀಮ್ ಅವ್ರನ್ನ ಅಚೀವ್ ಮಾಡಿಸ್ಬೇಕು, ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ. ಬಟ್ ಇದೆಲ್ಲ ಆಗ್ಬೇಕಾದ್ರೆ ನಾನ್ ಸ್ಟಾರ್ಟಿಂಗ್ ನನ್ನ ಒಂದು ನಾನ್ ಹೇಗೆ ಅಚೀವ್ಮೆಂಟ್ ಗಳನ್ನ ಮಾಡ್ಕೊಂಡಂತ ಅಲ್ಲಾದ್ರೆ ಯಾವ್ದೇ ಆಫರ್ ಕೊಟ್ರು ಒಂದು ಆಫರ್ನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅದು ಕಂಪನಿ ಆಫರ್ ಆಗಿರ್ಬೋದು, ಟೀಮ್ ಅಲ್ಲಿ ಆಫರ್ ಆಗಿರ್ಬೋದು. ಆಕ್ಚುಲಿ ನೀವೆಲ್ಲ ಲಕ್ಕಿಯಸ್ಟ್ ಪರ್ಸನ್ ರೀ. ನಿಜವಾಗ ನಮ್ಗೆಲ್ಲ ಮೋಸ ಮಾಡಿದ್ರು ಸಂತೋಷ್ ಸರ್. ಈ ಒಂದು ವಿಷಯದಲ್ಲಿ ಮಾತ್ರ ನನ್ಗೆ ಕೋಪ ಬರುತ್ತೆ ಸಂತೋಷ್ ಅವ್ರ ಮೇಲೆ. ಪರವಾಗಿಲ್ಲ, ನಮ್ಮ ಬ್ರದರ್ ಆಗ್ಬಿಟ್ರೆ ಹಂಗಾಗಿ ನಾನು ಅದೇನು ಮಾತಾಡಂಗಿಲ್ಲ, ಬೈಯಂಗಿಲ್ಲ. ಓಕೆ ಇರ್ಲಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಆಫರ್ ಕೊಟ್ಟಿಲ್ಲ. ಸೀರಿಯಸ್ಲಿ ಈ ತರ ಏನಾದ್ರು ಇವಾಗ ಕೊಡ್ತಾರಲ್ಲ 300 SP ಗೆ, 500 SP ಗೆ, 100 SP ಗೆ, 700 SP ಗೆ. ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಇದಾರೆ, ನಮ್ಮ ಸೀನಿಯರ್ಸ್ ಇದ್ರೆ ಯಾರಾದ್ರೆ ನಮ್ಮ ಸೀನಿಯರ್ಸ್ ಗಳಿಗೆ ತುಂಬಾ ಜನ ಗೊತ್ತು ಈ ತರ ಆಫರ್ ಗಳು ನಮ್ಗೆ ಕೊಡ್ತಾ ಇದ್ರ. ಕಂಪನಿಲಿ ಆಫರ್ ಬಿಟ್ರೆ ಬೇರೆ ಯಾವ್ದೇ ಆಫರ್ ನಮ್ಗೆ ಕೊಡ್ತಾನೆ ಇರ್ಲಿಲ್ಲ. ಈ ತರ ಏನಾದ್ರು ಆಫರ್ ಕೊಟ್ಟಿದ್ರೆ 100 ಅಲ್ಲ 1000% ಹೊಡೆದು ಹೇಳ್ತಾ ಇದೆ, ಆ ಡೈಮಂಡ್ ನನ್ ಕಂಪ್ಲೀಟ್ ಆಗ್ತಾ ಇದೆ. ಸಂತೋಷ್ ನನ್ಗೆ ಮೋಸ ಮಾಡಿದ್ರು ಈ ಒಂದು ವಿಷಯದಲ್ಲಿ. ಬಟ್ ಆದ್ರೆ ನನ್ನ ಟೀಮ್ಗೆ ಮೋಸ ಮಾಡಿಲ್ಲ, ನಮ್ಮ ಟೀಮ್ಗೆ ಒಳ್ಳೇದು ಮಾಡ್ತಾ ಇದಾರೆ. ಹಂಗಾಗಿ ಓಕೆ ಪರವಾಗಿಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ವಿಷಯದಲ್ಲಿ. ಬಟ್ ಈ ತರವಲ್ಲ ಆಫರ್ನ ನೋಡಿ, ಇವಾಗ ಏನಿಲ್ಲ ಬೇಡ, ಹಳೆ ಆಫರ್ ಎಲ್ಲ ಒಂದ್ ಕಡೆ ಬಿಟ್ಟಾಕಣ. ಇವಾಗ ಪ್ರೆಸೆಂಟ್ ಇರೋ ಆಫರ್ ನಿಜವಾಗ್ಲೂ ಎಲ್ಲ ಪೇಲಕತ್ತೊಂದು ಟ್ರೈನಿಂಗ್ ಬಂದ್ರೆ ನೀವೆಲ್ಲ ನೋಡಿದ್ರೆ ಅಂತ ಗೊತ್ತಿಲ್ಲ. ಆ ಆಫರ್ನ ಅನೌನ್ಸ್ ಮಾಡ್ಬೇಕಂತ ತಲೆ ಬಿಸಿ ಆಯ್ತು ನನ್ಗೆ, ತಲೆ ಬಿಸಿ ಆಯ್ತು. ಅಲ್ಲಿ ಇಮೇಜ್ ಆಗ್ತಿದೆ 700 SP ತಿರುಪತಿ. ನಾನ್ ಬೇರೆ ತಿರುಪತಿ ಅನ್ಕೊಂಡೆ, ಕೆಳಗಡೆ ಅದೆಲ್ಲ ಯಾವ್ದು ನೋಡಿಲ್ಲ ನಾನು. ಆಮೇಲೆ ನೋಡಿದ್ರೆ ಫೋನ್ ಇದೆ, ಹೆಡ್ಫೋನ್ ಇದೆ. ಸರ್ ಓಕೆ ಆಯ್ತು, ಟ್ರಾನ್ಸ್ಪೋರ್ಟ್ ನಮ್ದೇ ಇರುತ್ತೆ ಅಂತ ಅನ್ಕೊಂಡೆ. ಯಾಕಂದ್ರೆ ಯಾವಾಗ್ಲೂ ನಮ್ಗೆ ಗೊತ್ತಲ್ವಾ, ಗೋವಾಗ್ ಬರ್ಬೇಕಾದ್ರೆ ಗೋವಾವರೆಗೂ ನಾವು ಬರ್ಬೇಕಾಗಿರುತ್ತೆ, ಡೆಲ್ಲಿಗೆ ಹೋಗ್ಬೋದು ಡೆಲ್ಲಿವರೆಗೂ ಹೋಗ್ಬೋದು, ತಿರುಪತಿಗೆ ಹಂಗೆ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಟ್ರಾನ್ಸ್ಪೋರ್ಟ್ ಸರ್ ಅಂದ್ರೆ ಅದನ್ನು ಫ್ರೀ ಅಂತಾರೆ. ನಾನ್ ಅನ್ಕೊಂಡೆ ಸಂತೋಷ್ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದ್ಯಾ ಅಂತ. ಸರ್ ಏನ್ ಸರ್ ಮಾಡ್ತಾ ಇದ್ದೀರಾ, ಏನ್ ಸರ್ ಅಂದೆ. ಹೌದಮ್ಮ ಅಂತ ನನ್ಗೆ ಅದು ಇವಾಗ್ಲೂ ನಾನು ಟ್ಯಾಲಿ ಮಾಡಕ್ ನೋಡಿದ್ರೆ, ಇವತ್ತು ನಾವು ತಿರುಪತಿಗೆ ಎಷ್ಟು ಜನ ಹೋಗಿರ್ಬೋದು, ಇಲ್ಲ ಅಂತ ಹೇಳ್ತಲ್ಲ, ಬಟ್ ನಮ್ಮ RK ಫ್ಯಾಮಿಲಿ ಒಟ್ಟಿಗೆ ಹೋಗೋ ತರ ಬರುತ್ತಾ? ಇಲ್ಲ ಬಿಡಿ. ಯಾಕಂದ್ರೆ ನಾವು ಆಲ್ರೆಡಿ ದಾಂಡೇಲಿಗೆ ಹೋಗಿ ಬಂದಿವಿ, ಗೋವಾ ಹೋಗಿ ಬಂದಿವಿ, ಊಟಿಗೆ ಹೋಗಿ ಬಂದಿವಿ. ಎಷ್ಟೋ ಜನ ನಮ್ಮೊಟ್ಟಿಗೆ ಟ್ರಿಪ್ ಬಂದು ಕೆಲಸ ಸ್ಟಾರ್ಟ್ ಮಾಡಿ ರಾಕ್ ಮಾಡಿರೋರು ಇದಾರೆ. ಹೌದಾ? ಟ್ರಿಪ್ಗಳು ಬಂದು ಇನ್ಸ್ಪೈರ್ ಆಗಿ ವರ್ಕ್ ಮಾಡ್ತಾ ಇರೋರು ಎಷ್ಟೋ ಜನ ಇದಾರೆ ನಮ್ಮ ಟೀಮ್ ಅಲ್ಲಿ. ಯಾಕಂದ್ರೆ ಅಷ್ಟು ಎಂಜಾಯ್ಮೆಂಟ್, ಅಷ್ಟೊಂದು ಫ್ಯಾಮಿಲಿ ಬಾಂಡಿಂಗ್ ಅಷ್ಟು ಚೆನ್ನಾಗಿರ್ತಾ ಇತ್ತು ನಮ್ಮ ಟ್ರಿಪ್ ಮಾತ್ರ. ಅಷ್ಟು ಸೂಪರ್ ಡೂಪರ್ ಆಗಿ ಆರ್ಗನೈಸೇಷನ್ ಆಯ್ತು. ಆತರ ಇವತ್ತು ಪುಣ್ಯ ಸ್ಥಳಕ್ಕೆ ಹೋಗ್ತಾ ಇದೀವಿ, ತಿರುಮಲ ವೆಂಕಟೇಶ್ವರ ಟೆಂಪಲ್ಗೆ ನಾವೆಲ್ಲರೂ ಹೋಗ್ತಾ ಇದ್ವಿ. ತಿರುಪತಿಗೆ ಹೋದ್ರೆ ತಮಿಳಲ್ಲಿ ಒಂದು ಗಾದೆ ಇರ್ತಾ ಇತ್ತು, ಮೀನ್ಸ್ ತಿರುಪಂ ಬರುತ್ತೆ, ಮೀನ್ಸ್ ಚೇಂಜಸ್ ಬರುತ್ತೆ ಅನ್ನೋದು. ಆ ತರ 100 ಅಲ್ಲ 1000% ಚೇಂಜಸ್ ಆಗೇ ಆಗತ್ತೆ. ಒಳ್ಳೆ ಮಟ್ಟದಲ್ಲಿ ಸಕ್ಸಸ್ಗಳು ಆಗ್ತೀವಿ. ಹೇಗೆ ಅಂತ ಹೇಳಿದ್ರೆ, ಈ ಒಂದು ಆಫರ್ನ ಕಂಪ್ಲೀಟ್ ಮಾಡಿ ನಾವೆಲ್ಲರೂ ಒಟ್ಟಿಗೆ ತಿರುಪತಿಗೆ ಹೋಗಿ ಬಂದ್ಬಿಟ್ರೆ 100,000% ನಾವು ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ್ತೀವಿ, ಇನ್ಕ್ಲೂಡಿಂಗ್ ನಮ್ಮ ಎಲ್ಲ ವಿಸ್ತಾರ ಚೆನ್ನಾಗಿರೋದಕ್ಕೆ ಇದೊಂದು ಪುಣ್ಯ ಸ್ಥಳ ಆಲ್ರೆಡಿ ಆರ್ಗನೈಸ್ ಮಾಡಿದಾರೆ. ನೆಕ್ಸ್ಟ್ ನಾವ್ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಹೇಳ್ತಾ ಇದ್ರು ಸರ್ ಶಿರ್ಡಿಗೆ ಒಂದ್ ದಿನ ಹಾಕ್ಬೇಕಮ್ಮ ಅಂತ. ಅದು ಹಾಕ್ಬಿಟ್ರೆ ಇನ್ನೂ ಖುಷಿ ನಮ್ಗೆ. ಬಟ್ ಫಸ್ಟ್ ಸತ್ತಿಗೆ ಇವಾಗ ನಮ್ಗೆ ಒಂದು ಬ್ಯೂಟಿಫುಲ್ ಆಫರ್ನ ಕೊಟ್ಟಿದ್ದಾರೆ. ನಾವು ಯಾರು ಟಾರ್ಗೆಟ್ ಹಾಕೊಂಡಿಲ್ಲ, ಹೌದಲ್ವಾ? ಇವತ್ತು ನಮ್ಗೆ ಕೊಡೋ ಟಾರ್ಗೆಟ್ ನ ನಾವು ಕಂಪ್ಲೀಟ್ ಮಾಡ್ಕೊಂಡ್ರೆ ಸಾಕಲ್ವಾ, ನಮ್ಮ ಅಚೀವ್ಮೆಂಟ್, ನಮ್ಮ ಇನ್ಕಮ್ಗೆ, ಹೌದಲ್ವಾ? ಇವತ್ತು ನಮ್ಗೆ ಒಂದು ಆಫರ್ ಗಳನ್ನ ಕೊಡ್ತಾ ಇರೋದು. ತುಂಬಾ ಜನ ಅನ್ಕೊಂಡಿದ್ದೀರಾ, ಅಯ್ಯೋ ಆಫರ್ ಕೊಟ್ರ ಮೀನ್ಸ್ ಟಾರ್ಗೆಟ್ ಅನ್ನೋದು ನಮ್ಗೆ ನಾವೇ ಹಾಕೊಳ್ಬೇಕು. ನಮ್ಗೆ ಯಾರು ನಾವ್ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ಸಂತೋಷ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಜಸ್ಟ್ ಓನ್ಲಿ 700 SP ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ತಿರುಪತಿ ಟ್ರಿಪ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡ್ಕೊಳ್ಬಾರ್ದು? ನಾನು ಅದೇ ಹೇಳೋದು. ಇದು ತುಂಬಾ ಜನ ಅದೇ ಹೇಳದ್ನಲ್ಲ, ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂತ ಹೇಳಿದ್ರೆ, ಓಕೆ ನಾನ್ ಬಂದು ಇಷ್ಟು ಅಮೌಂಟ್ ಹಾಕ್ಬೇಕು, ಇಷ್ಟು ಅಮೌಂಟ್ ಹಾಕಿದ್ರೆ ಮಾತ್ರ ಆಗತ್ತೆ ಅಂತ ತುಂಬಾ ಜನ ಅನ್ಕೊಂಡಿದ್ರ. ದಯವಿಟ್ಟು ಆ ಕ್ಯಾಲ್ಕುಲೇಷನ್ ಇಟ್ಕೊಳಕ್ ಹೋಗ್ಬೇಡಿ, ಓಕೆನಾ? ಆ ಕ್ಯಾಲ್ಕುಲೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇದು ದುಡ್ಡು ಹಾಕಿ ಮಾಡೋದಲ್ಲ. ಅರ್ಥ ಆಗ್ತಾ ಇದ್ಯಾ? ಇದು ನಿಮ್ಮ ಟೀಮ್ ಕಡೆಯಿಂದ ನೀವು ವರ್ಕ್ ಮಾಡಿದ್ರೆ, ದಿನ 2 ಪ್ರೆಸೆಂಟೇಶನ್ ಕೊಟ್ಟಿದ್ರೆ, ವಾರಕ್ಕೆ 2 ಐಡಿ ಆಗಿದ್ರು ನಮ್ಗೆ ಆಫರ್ ಕೊಟ್ಟು ಎಷ್ಟು ದಿನ ಆಯ್ತು? ಆಲ್ಮೋಸ್ಟ್ ಇದು 3ನೇ ವಾರ ಆಗ್ತಾ ಇದೆ. 3ನೇ ವಾರದಲ್ಲಿ 200 ಅಂದ್ರೆ 600 SP ಕಂಪ್ಲೀಟ್ ಆಗ್ತಾ ಇತ್ತು. ಇನ್ನು 100 SP ಬೇಕಾದ್ರೆ ಕೈಯಿಂದ ಹಾಕಿರ್ಬೋದು ನೀವು. ಯಾವಾಗ ನಾವು 200 SP ನಾವು ಕಂಪ್ಲೀಟ್ ವಾರ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಯಾವಾಗ ಅಷ್ಟೇ ಯಾವ್ದೇ ಆಫರ್ ಬಂದ್ರು ಹಂಗೆ ನೀವು ಟಾರ್ಗೆಟ್ ನ ಹಾಕೊಳ್ಬೇಕು. ನೀವು ಪ್ರತಿಯೊಬ್ರು ಅನ್ಕೊಳ್ಳೋದು ಇಷ್ಟು ದುಡ್ಡು ಹಾಕ್ಬೇಕು ಕೈಯಲ್ಲಿ, ಫಸ್ಟ್ ಅದನ್ನ ಕಿತ್ತು ಬಿಸಾಕಿ, ಆಯ್ತಾ? ಇವಾಗ್ಲೂ ಅಷ್ಟೇ ತುಂಬಾ ಜನ ಮೇಡಮ್ ಮಾಡ್ತೀನಿ ಅಂತೀರಾ, ಗೊತ್ತು ನನ್ಗೆ ಮಾಡ್ತೀರಾ, ಬಟ್ ಹೇಗೆ ದುಡ್ಡು ಹಾಕ್ಬೇಕು ಅಂತ. ದಯವಿಟ್ಟು
ಇಲ್ಲಿ ಸಂತೋಷ್ ಅವರು ಯಾರಿಗೂ ಹೇಳಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ, ನಿಮ್ಮ ಸೀನಿಯರ್ಗಳು ಯಾರು ಹೇಳಿಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ದಯವಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ, ಓಕೆನಾ. ದಯವಿಟ್ಟು ನಾನು ಹೇಳೋದು ಪ್ರತಿಯೊಬ್ಬರಿಗೂ ಅಷ್ಟೇ, ವರ್ಕ್ ಮಾಡಿ, ಫೀಲ್ಡ್ ಅಲ್ಲಿ ಕೆಲಸ ಮಾಡಿ. ಫೀಲ್ಡ್ ಅಲ್ಲಿ ಇರೋದು ನಮ್ಗೆಲ್ಲಾನು ಅಂತಾನೆ ಹೇಳ್ಬೋದು. ಹೋಗಿ ಫೀಲ್ಡ್ ವರ್ಕ್ ಮಾಡಿ, 100 ಅಲ್ಲ 1000% ಐಡಿಯಾಸ್ ಆಗುತ್ತೆ. ಮೇಡಮ್ ನಾನು ಹೋಗ್ ಬಂದೆ ಹಾಗೇ ಇಲ್ಲ ಮೇಡಮ್ ಅಂತ ಏನೋ ಹೇಳ್ತಾರಲ್ಲ, ಅಮಾವಾಸ್ಯೆಗೆ ಒಂದ್ಸತಿ ಹುಣ್ಮೆಗೆ ಒಂದ್ಸತಿ ಹೋಗ್ ಬಂದ್ರೆ ಆಗಲ್ಲ ರೀ. ದಿನಾ ಹೋಗ್ಬೇಕು, ದಿನಾ ಫೀಲ್ಡ್ 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 ಫೀಲ್ಡ್. ಅದಕ್ಕೆ ಹೇಳ್ತೀನಲ್ಲ, ದಿನ 2 ಪ್ರೆಸೆಂಟೇಶನ್ ಕಂಪಲ್ಸರಿ ಕೊಡ್ಲೇಬೇಕು. ಅದು ಕೊಟ್ರೆ ಮಾಡ್ತಾರೆ. ಇವತ್ತು ಊಟ ನಾನು ಮಾಡ್ತೀನಿ ಅನ್ನೋದು ಟಾರ್ಗೆಟ್ ನೀವು ತಗೊಳ್ಳಿ. ಆಮೇಲೆ ಐಡಿಯಾ ಆಗಿಲ್ಲ ಅಂದ್ರೆ ಕೇಳಿ, ಯಾಕೆ ಆಗಲ್ಲ ಅಂತ ಹೇಳ್ತೀನಿ, ಓಕೆನಾ. ಅದು ಮಾಡ್ಕೊಂಡ್ರೆ ವಾರಕ್ಕೆ 5 ಜನಕ್ಕೆ 5 ದಿನಕ್ಕೆ 2 ಅಂದ್ರೆ 10 ಪ್ರೆಸೆಂಟೇಶನ್ ಕೊಟ್ಟಿರ್ತೀವಿ. 10 ಪ್ರೆಸೆಂಟೇಶನ್ ಅಲ್ಲಿ 2 ಕಂಪಲ್ಸರಿ ಕ್ಲೋಸಿಂಗ್ ಆಗುತ್ತೆ. ಅದ್ರಲ್ಲಿ ನಿಮ್ಮ ಆಕ್ಟಿವ್ ಅಪ್ಲೈನ ಕರ್ಕೊಂಡೋಗಿ. ಯಾಕಾಗಲ್ಲ ಅಂತ ನೋಡೋಣ. ಈ ತರ ನಿಮ್ಮ ಅಚೀವ್ಮೆಂಟ್, ನೀವು ತುಂಬಾ ಜನ ಏನ್ ಅನ್ಕೊಂಡಿದ್ದೀರಾ, ನನ್ನ ಅಚೀವ್ಮೆಂಟ್ ನಾನಲ್ಲ ರೀ. ಇದು ಆಫರ್ ಕೊಟ್ಟಿರೋದು ನಿಮಗೋಸ್ಕರ, ನಿಮ್ಮ ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇವತ್ತು ನಮ್ಮ ಕಮಲಮ್ಮ ಇದಾರ ಅಂತ ಹೇಳಿದ್ರೆ, ಕಮಲಮ್ಮ ಅಚೀವ್ ಆಗೋದಕ್ಕೆ ಆಗ್ಬೇಕು ಅವ್ರದ್ದು. ಅವ್ರ ಲೆಫ್ಟ್ ಅಲ್ಲಿ ಒಬ್ರನ್ನ, ಅವ್ರ ರೈಟ್ ಅಲ್ಲಿ ಒಬ್ರನ್ನ ಅಚೀವ್ ಮಾಡ್ಸಿದ್ರೆ 7 ಐಡಿಯಾ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ, ಮ್ಯಾಚಿಂಗ್ ಇನ್ಕಮ್ 7000 ರೂಪೀಸ್ ಬರುತ್ತೆ. ರ್ಯಾಂಕ್ ಕಂಪ್ಲೀಟ್ ಆಯ್ತಂದ್ರೆ ಬೋನಸ್ ಇನ್ಕಮ್ ಸಪರೇಟ್ ಆಗಿ ಬರುತ್ತೆ, ಹೌದಲ್ವಾ. ಎಷ್ಟು ಜನ ಟೀಮನ್ನ ಅಚೀವ್ ಮಾಡಿಸ್ಬೇಕು ಅಂತ ಫೋಕಸ್ ಮಾಡಿ. ಇವಾಗ ಇದ್ರಲ್ಲಿ ಡಬಲ್ ಡಮಾಕ ಇದೆಯಲ್ವಾ, ನೀವೇನೋ 700 SP ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಮಿನಿಮಮ್ ಇಲ್ಲ ಅಂದ್ರೂ ಇನ್ನೊಂದು 100 SP ಆಯ್ತು ಅಂದ್ರೆ ನಿಮ್ದು 2 ಅಂಡಮಾನ್ ಟ್ರಿಪ್ ಅಚೀವ್ ಆಗುತ್ತೆ. ಎಲ್ರಿಗೂ ಗೊತ್ತಿರೋ ಪ್ರಕಾರ ಅಂಡಮಾನ್ ಟ್ರಿಪ್ ನಮ್ದು 29th ಎಂಡ್ ಆಗ್ತಾ ಇದೆ. ಮಾಡ್ತೀರಾ, ದಯವಿಟ್ಟು 29th ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅಂಡಮಾನ್ ಟ್ರಿಪ್ ಅಚೀವ್ಮೆಂಟ್ ಆಗುತ್ತೆ, ತಿರುಪತಿ ಟ್ರಿಪ್ ಅಚೀವ್ಮೆಂಟ್ ಆಗುತ್ತೆ. ಫೋನ್, ಮೊಬೈಲು ಅಂಡ್ ಅದೇ ತರ ನಮ್ಗೆ ಇದು ಮೀನ್ಸ್ ಅದೇ ತರ ನಮ್ದು ತಿರುಪತಿ ಟ್ರಿಪ್ 29th, ಇದು 27th ಕಂಪ್ಲೀಟ್ ಆಗೋದು, ಓಕೆನಾ. ದಯವಿಟ್ಟು 2 ಒಂದೇ ಮೀನ್ಸ್ ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಇರೋದ್ರಿಂದ ದಯವಿಟ್ಟು ಆ ಒಂದು ಆಫರ್ ಕಡೆ ಹೆಚ್ಚಿನ ಗಮನ ಕೊಡಿ. ಅದೇ ತರ ನೀವು ಆಲ್ರೆಡಿ ನೀವು ಗ್ರೂಪ್ ಅಲ್ಲಿ ನೋಡಿರ್ಬೋದು, ಒಂದು V-Star ಅಲ್ಲಿ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ನಮ್ಮ ಸೀನಿಯರ್ ಗುರುಗಳು, ಓಕೆನಾ. ಇದಕ್ಕೆ ಎಲ್ರು ಕೈ ಜೋಡಿಸ್ಬೇಕು. ನಾನ್ ಕೇಳಿಸ್ಕೊಂಡು ತುಂಬಾ ಜನ ಆಡಿಯೋ ಹಾಕಿದ್ದೀರಾ, ರೀಲ್ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಸಖತ್ ಖುಷಿ ಆಯ್ತು. ಯಾಕಂದ್ರೆ ಆ ಕೈ ಜೋಡ್ಸಿದ್ರೆ ಮಾತ್ರ ರೀ ನಾವ್ ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಕ್ ಹೋಗ್ಬೋದು. ಒಂದೇ ಕೈಯಲ್ಲಿ ನಾವ್ ಏನು ಮಾಡಕ್ಕಾಗಲ್ಲ. ಚಪ್ಪಾಳೆ ಅಂದ್ರೆ 2 ಕೈಲಿ ಹೊಡೆದ್ರೆ ಮಾತ್ರ ಶಬ್ದ ಬರೋದು, ಒಂದೇ ಕೈಯಲ್ಲಿ ಹೊಡೆದ್ರೆ ಶಬ್ದ ಬರಲ್ಲ. ಆ ತರ ಇವಾಗ ಏನೋ ಒಂದು ನಮ್ಮ ಸೀನಿಯರ್ಗಳು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಯಾಕೆ 15 days ಧಮಾಕ ನಾವ್ ಮಾಡಕ್ ಆಗಲ್ಲ, ನಾವು ಮನ್ಸ್ ಮಾಡಿದ್ರೆ ಏನು ಆಗಲ್ಲ ಅನ್ನೋದು ಮಾತೇ ಇಲ್ಲ. ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಯಾರಾದಿದ್ದಾರೆ ಅಂದ್ರೆ ಒನ್ಲಿ ನಮ್ಮ RK ಫ್ಯಾಮಿಲಿ ಮಾತ್ರನೇ. ಅದ್ರಲ್ಲಿ ನನಗೆ 2ನೇ ಡೌಟೇ ಇಲ್ಲ. ಪ್ರತಿಯೊಬ್ಬರ ಮೇಲೆ ನನ್ಗೆ ನಂಬಿಕೆ ಇದೆ. ಪ್ರತಿಯೊಬ್ರು ಸಾಥ್ ಕೊಡ್ತೀರಾ, ಪ್ರತಿಯೊಬ್ರು ಸಪೋರ್ಟ್ ಮಾಡ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿರಿ ಇದು RKಗೋಸ್ಕರ ಅಲ್ಲ, ನಿಮಗೋಸ್ಕರ ಮಾಡ್ಕೊಳ್ಳಿ ಸಾಕು. ನಿಮ್ಮಿಂದ ಆಫರ್ಗಳು ಏನ್ ಕೊಟ್ಟಿದ್ದಾರೆ, ನೀವು ಅಚೀವ್ ಆಗೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಟೀಮ್ ಕಡೆ ಯಾರನ್ನ ಅಚೀವ್ ಮಾಡಿಸ್ಬೇಕು, ಫೋಕಸ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿ. ಅವ್ರ ಕಡೆಯಿಂದ ಪುಷಪ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಟೀಮ್ ಅನ್ನ ಅಚೀವ್ ಮಾಡಿಸಿ, ಆಯ್ತಾ. ದಯವಿಟ್ಟು ನಾನ್ ಹೇಳೋದು ಈ 15 days ಧಮಾಕ ಏನಿದೆ 300 SP ಕ್ಲೋಸಿಂಗ್ ಮಾಡ್ಬೇಕು ಅಂತ ಹೇಳಿ, 300 ಅಲ್ಲ 300 ಐಡಿಯಾಸ್ ಮಾಡ್ಬೇಕು ಅಂತ ಹೇಳಿ. ಇದು ಯಾಕಂತ ಹೇಳಿದ್ರೆ ಏನಾದ್ರು ಒಂದು ಕ್ರಿಯೇಟಿವಿಟಿ ಮೀನ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಸಂತೋಷ್ ಸರ್ ಒಂದೊಂದು ಹೊಸ ಕ್ರಿಯೇಟಿವಿಟಿನ ಕ್ರಿಯೇಟ್ ಮಾಡ್ತಾ ಇದಾರೆ. ಅದ್ರಲ್ಲಿ ಇದು ಒಂದು ನಿಜವಾಗ್ ನಾನು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ 100 ಅಲ್ಲ 1000% ಸಂತೋಷ್ ಸರ್ ನನ್ ಕಡೆಯಿಂದ ಏನ್ ಸಪೋರ್ಟ್ ಅಲ್ಲ, ನನ್ ಕಡೆಯಿಂದ ನನ್ನ RKಗೋಸ್ಕರ ಕೊಡುಗೆ ನಾನ್ ಏನ್ ಕೊಡ್ಬೇಕೋ ಕೊಡಕ್ಕೆ ನಾನ್ ರೆಡಿ ಇದೀನಿ. ಅದೇ ತರ ನಮ್ಮ ಬ್ಯೂಟಿಫುಲ್ ಲೆಜೆಂಡ್ಸ್ ಏನ್ ಇವಾಗ 62 ಮೆಂಬರ್ಸ್ ಇದಾರೆ, ಇವ್ರು ರೆಡಿ ಇದಾರೆ ಸರ್. ಯಾವ್ದೇ ಕಾರಣಕ್ಕೂ RKನ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಕೊಡೋದೇನಿಲ್ಲ. ಅದ್ ಏನ್ ನೀವು ನಮ್ಮ ಮೇಲೆ ಭರವಸೆ ಇಟ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟಿ ಆ 15 days ಚಾಲೆಂಜ್ ಅಲ್ಲಿ 300 ID ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ನೀವೇನು ಪಣ ತಟ್ಟಿದ್ದೀರಾ, ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಆ ನಂಬಿಕೆಗೆ ನಾವು ಎಲ್ರು ಸಾಥ್ ಕೊಡ್ತೀವಿ ಸರ್. 100 ಅಲ್ಲ 1000% ಗ್ಯಾರಂಟಿ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದೀನಿ. ಯಾಕಂದ್ರೆ ಇವಾಗಿರೋ ಲೀಡರ್ಸ್ ಏನ್ ಗೊತ್ತಾ, ಯಾರು ಹಿಂಗೆ ಕಾಂಜಿ ಪಿಂಜಿ ಲೀಡರ್ಸ್ ಗಳಿಲ್ಲ. ಕಾಂಜಿ ಪಿಂಜಿ ಲೀಡರ್ಸ್ ಗಳೆಲ್ಲ ಅವ್ರು ಬಂದಿಲ್ಲ ಪ್ಲಸ್ ಇಲ್ಲ ಬಿಡಿ. ಬಟ್ ಆದ್ರೆ ಇವತ್ತು ಬಂದಿರೋರು ನಮ್ಮ 62 ಲೆಜೆಂಡ್ಸ್, ಬ್ಯೂಟಿಫುಲ್ ಪರ್ಸನಾಲಿಟಿ ಲೆಜೆಂಡ್ ಲೀಡರ್ಸ್ ಗಳು ಏನಿದ್ದೀರಾ, ನೀವೆಲ್ರು ಯಾವ ತರ ಅಂತ ಹೇಳಿದ್ರೆ ಏನೋ ಹೇಳ್ತಾರ ಟೈಗರ್ ಕರೆಂಟ್ ಆಯ್ತು. ಓಕೆ, ಟೈಗರ್ಸ್ ಅಂತ ಹೇಳಿದ್ರೆ ಇವತ್ತು ಅದೇ ತರ ಎಲ್ಲದಕ್ಕಿಂತ ಹೆಚ್ಚಾಗಿ
ನಿಮ್ಮ ಅಪ್ಲೈನ್ಸ್ ಗಳ ಸಪೋರ್ಟ್ ತಗೊಂಡು 100% ಇದು ಏನೊಂದು ಕ್ರಿಯೇಟಿವಿಟಿ ಇನ್ಕ್ರೀಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಸಂತೋಷ್ ಅವ್ರು ಹೊರಟಿದ್ದಾರೆ. ಇದೆಲ್ಲದಕ್ಕೂ ನೀವು ಎಲ್ರು ಸಾಥ್ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. 100 ಅಲ್ಲ 1000% ಕೊಡ್ತೀರಾ ಅಂತಾನು ಗೊತ್ತು, ಯಾರನ್ನು ಮಿಸ್ ಮಾಡಲ್ಲ. ನಾನ್ ಹೇಳೋದು ಒಂದೇ ಒಂದು, ನೀವು ಅಚೀವ್ ಆಗ್ತೀರಾ ಅಂತ ಗೊತ್ತು. ನಿಮ್ಮ ಟೀಮ್ ಕಡೆ ನೀವು ಎಷ್ಟು ಜನ ಅಚೀವ್ ಮಾಡಿಸ್ತೀರಾ ಅದರ ಕಡೆ ಹೆಚ್ಚಿನ ಗಮನ ಕೊಟ್ಟು ಈ ಒಂದು ಆಫರ್ ಗಳನ್ನ ಪ್ರತಿಯೊಬ್ರು ಕಂಪ್ಲೀಟ್ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಅದೇ ತರ 300 ID ಕೊಡ್ಬೇಕು ಅಂತ ಹೇಳಿ ನಮ್ಮನ್ನ ನಂಬ್ಕೊಂಡು ಒಂದು ಟಾರ್ಗೆಟ್ ನ ಕೊಟ್ಟಿದ್ದಾರೆ. 15 days ಅಲ್ಲಿ 300 ID ಕೊಡ್ಬೇಕು ಅಂತ ಹೇಳಿ. ಅದು ಯಾರನ್ನ ನಂಬ್ಕೊಂಡು? ನಮ್ಮನ್ನ ನಂಬ್ಕೊಂಡು, ಹೌದಲ್ವಾ? ಇದಕ್ಕೆ ಎಲ್ರು ಸಪೋರ್ಟ್ ಮಾಡಕ್ಕೆ ಆರ್ ಯು ರೆಡಿ? ಬಟ್ ಟಾರ್ಗೆಟ್ ತಗೊಳ್ಳಿ. ಈ ಒಂದು ಟೀಮ್ ಅಲ್ಲಿ, ನನ್ನ ಟೀಮ್ ಅಲ್ಲಿ ಇಷ್ಟು ಜನ ಇದಾರೆ ಅಂದ್ರೆ ಇಷ್ಟು ಜನಂದ ಇಷ್ಟು ID ಬರ್ಬೇಕು 15 days ಅಲ್ಲಿ ಅಂತ ಹೇಳಿ ಟಾರ್ಗೆಟ್ ತಗೊಂಡು, ಆ ಟಾರ್ಗೆಟ್ ನ ಮೇಡಮ್ ನಾನು ಇಷ್ಟು ID ಕಂಪ್ಲೀಟ್ ಮಾಡ್ಬೇಕು ಮೇಡಮ್, ನಾನು ಏನ್ ಮಾಡ್ಬೇಕು? ಅಪ್ಲೈನ್ ಹತ್ರ ಕೂತ್ಕೊಳ್ಳಿ, ಅಪ್ಲೈನ್ ಸಪೋರ್ಟ್ ತಗೊಳ್ಳಿ, ಅಪ್ಲೈನ್ ಥ್ರೂ ವರ್ಕ್ ನ ಸ್ಟಾರ್ಟ್ ಮಾಡಿ. ಯಾಕೆ ಆಗಲ್ಲ ಅಂತ ನೋಡೋಣ. ಓಕೆ, ಮೀನ್ಸ್ ಆಗಲ್ಲ ಅನ್ನೋದು ಯಾರ ಕೈಲೂ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಮನ್ಸು ಮಾಡಿದ್ರೆ ಯಾರು ಏನ್ ಬೇಕಾದ್ರೆ ಸಾಧನೆ ಮಾಡಬಹುದು, ಮಾಡ್ತೀವಿ ಅನ್ನೋದಕ್ಕೆ ಎಕ್ಸಾಂಪಲ್ ತುಂಬಾ 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 ಎಕ್ಸಾಂಪಲ್ಸ್ ಗಳಿದೆ. ಅದೇ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಸೀರಿಯಸ್ಲಿ ನನಗೂ ಗೊತ್ತಿರ್ಲಿಲ್ಲ. ನಾನು ಈ ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂಡು ನಾನು ಯಾವಾಗ್ಲೂ ಪ್ರಿಯಾ ಮೇಡಮ್ ನಾನು ಹಾನರ್ ಮಾಡ್ಬೇಕಂತ ನಾನು ಹೇಳ್ತಾ ಇರೋದು. ಬೇಕಾದ್ರೆ ಪ್ರಿಯಾ ಮ್ಯಾಮ್ ಇದಾರ ಗೊತ್ತಿಲ್ಲ, ಬೇಕಾದ್ರೆ ಕೇಳಿ ಪ್ರಿಯಾ ಮೇಡಮ್ ನ. ಅವ್ರು ನನಗೆ ಹಾನರ್ ಮಾಡಕ್ಕೆ ಶಾಲಾಕ್ ಬರ್ಬೋದ್ರೆ ಅವ್ರು ವಿಶ್ ಮಾಡ್ಬೇಕಾದ್ರೆ ಮೇಡಮ್ ನಾನು ನಿಮ್ಮನ್ನ ಬೀಟ್ ಮಾಡ್ಬೇಕು. ನನ್ ಇದೊಂದು ಮಾತ್ರ ಹೇಳಿದ್ದು. ಕೇಶವ್ ಸರ್ಗೂ ಅಷ್ಟೇ, ಕೇಶವ್ ಸರ್ ನಮ್ಮನ್ನ ಬೀಟ್ ಮಾಡ್ಬೇಕು. ಏನಿಲ್ಲ, ಕೇಶವ್ ಸರ್ ಒಂದು ಸ್ಟೆಪ್ಪು, ಪ್ರಿಯಾ ಮೇಡಮ್ 2 ಸ್ಟೆಪ್ಪು. ಅವ್ರಿಗಿಂತ ಮುಂಚೆ ನಾನು ಹೋಗ್ಬೋದು. ಇವಾಗ ಕಾನ್ಫಿಡೆಂಟ್ ಬಂದಿದೆ, ಅದಕ್ಕೆ ಮುಂಚೆ ಭಯ ಆಯ್ತು. ಇವ್ರನ್ನೆಲ್ಲ ನಾನು ಬಿಟ್ ಮಾಡಕ್ಕಾಗತ್ತೆ, ಅವ್ರೆಲ್ಲ ದೊಡ್ಡ ದೊಡ್ಡ ಲೀಡರ್ಸ್. ಅಯ್ಯೋ, ನೆನ್ನೆ ನನ್ ಸಂತೋಷ್ ಸರ್ ಕಾಲ್ ಮಾಡ್ಬೇಕಾದ್ರೆ, ಸರ್ ಯಾರನ್ನ ಬಿಟ್ ಮಾಡೋದಲ್ಲ ಸರ್, ನಾನ್ ನಿಮ್ಮನ್ನ ಬಿಟ್ ಮಾಡ್ಬೇಕು ಸರ್ ಅಂತ. ಆದ್ರೆ ಬೇರೆ ಯಾರಾದಿದ್ರೆ ನನ್ ಪ್ಲೇಸ್ಗೆ ಬರ್ತೀಯ, ಅದೇನ್ ನೀನ್ ಹೇಳ್ತೀಯ, ಎಷ್ಟು ಧೈರ್ಯ ಅಂತ ಏನೋ ಒಂದು ಇದಾಗ್ತಾರೆ. ಸಂತೋಷ್ ಸರ್ ಏನಾದ್ರು ಗೊತ್ತಾ, ಅಯ್ಯೋ ಬಿಡಮ್ಮ, ಅದಕ್ಕಿಂತ ಖುಷಿ ಏನಾದ್ರು ಬೇಕಾ ಸರ್? 100 ಸರ್ 1000. ಅಯ್ಯೋ ಸತ್ಯ, ಕರೆಂಟು ಬಂತು. 100 ಅಲ್ಲ 1000% ಇದು ಆಗತ್ತೆ. ನಿಮ್ ಬಾಯಿಂದ ಸೆಕೆಂಡ್ ಸಂತೋಷ್ ಅಂತ ಬಂತು ಸರ್, ಬಟ್ MD ಸರ್ ಬಾಯಿಂದ ಬಂದಿಲ್ಲ ಅಲ್ವಾ? ಸಂತೋಷ್ಗೆ ನೆಕ್ಸ್ಟ್ ಯಾರಾದಿದ್ದಾರೆ, ನಳಿನಿ ಪ್ರಕಾಶ್ ಅಂತ ಬರ್ಬೇಕು ಸರ್, ಅದು 100% ನಾನು ಕ್ರಿಯೇಟ್ ಮಾಡ್ತೀನಿ ಸರ್ ಅಂತ ಹೇಳಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನಮ್ದು ಕಾನ್ಫಿಡೆಂಟ್, ನಮ್ಮ ಸಪೋರ್ಟ್, ನಮ್ಮ ಟಾರ್ಗೆಟ್ ಎಲ್ಲಾನು ಮಾತ್ರನೇ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ಏನೂ ಮಾಡಕ್ ಆಗಲ್ಲ. ಬಟ್ ನಿಜವಾಗ್ಲೂ ಒನ್ ಆಫ್ ದ ಬ್ಯೂಟಿಫುಲ್ ಪರ್ಸನಾಲಿಟಿ ಲೆಜೆಂಡ್ ಲೀಡರ್ ಒಟ್ಟಿಗಿದೀವಿ. ನಾನ್ ಹೇಳೋದು ಒಂದೇ ಒಂದು, ಟಾರ್ಗೆಟ್ ನಿಮ್ಗೆ ನೀವೇ ಹಾಕೊಳ್ಳಿ. ಇವಾಗ 700 SP ಇದು ಆಫರ್ ಕೊಟ್ಟಿದ್ದಾರೆ. 2 in 1 ಅಲ್ಲ, 3 in 1 ಅಲ್ಲ, 4 in 1 ಅಲ್ಲ, 5 in 1. ಆಕ್ಚುಲಿ ಹೇಗೆ ಇವತ್ತು 700 SP ಕಂಪ್ಲೀಟ್ ಮಾಡಿದ್ರೆ ನಮ್ದು ತಿರುಪತಿ ಟ್ರಿಪ್ ಅಚೀವ್ಮೆಂಟ್ ಆಗುತ್ತೆ, ಅಂಡಮಾನ್ ಟ್ರಿಪ್ ಅಚೀವ್ಮೆಂಟ್ ಆಗುತ್ತೆ, ಮೊಬೈಲ್ ಬರುತ್ತೆ, ಹೆಡ್ಫೋನ್ ಬರುತ್ತೆ, ಎಷ್ಟೋ ಜನದ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಇನ್ಕಮ್ ಬರುತ್ತೆ. ಹೌದಾ? ಇದು ನಿಮ್ದು ಮಾಡ್ಕೊಂಡ್ರೆ ಒಂದು ಕಡೆ, ನಿಮ್ಮ ಟೀಮ್ ಕಡೆಯಿಂದ ಇಷ್ಟು ಜನ ಅಚೀವ್ ಮಾಡಿಸ್ಬೇಕಂತ ಅಲ್ಲಿ ಫೋಕಸ್ ಮಾಡಿ ವರ್ಕ್ ಮಾಡಿ. ಯಾಕಾಗಲ್ಲ? ನಾನ್ ಹೇಳೋದು 15 ದಿನ ನಾವೆಲ್ರು ಮಾಲೆ ಹಾಕೊಳ್ಳೋಣ. ಏನ್ ಮಾಲೆ? RK ಮಾಲೆ ಹಾಕೊಳ್ಳೋಣ. RK ನಂಬರ್ 1, RK ನಂಬರ್ 1, RK ನಂಬರ್ 1. 300 ID ಕಂಪ್ಲೀಟ್ ಆಗ್ಬೇಕು, 300 ID ಕಂಪ್ಲೀಟ್ ಆಗ್ಬೇಕು. 300 ಸೆಕೆಂಡ್ಗೆ ನಾವೆಲ್ಲ ಅದೇ ಹೇಳೋಣ, ಅದೇ ಯೋಚನೆ ಮಾಡೋಣ, ಅದೇ ಹೇಳೋಣ. ಯೂನಿವರ್ಸ್ ನಮ್ಗೆ ಸಪೋರ್ಟ್ ಮಾಡತ್ತೆ. ಯೂನಿವರ್ಸ್ ಸಪೋರ್ಟ್ ಮಾಡಿದ್ರೆ 100 ಅಲ್ಲ 1000%. ಏನ್ ನಮ್ಮ ಸರ್ ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ಒಂದು ಟಾರ್ಗೆಟ್ ನ ಕೊಟ್ಟಿದ್ರೆ ಅದು ಅಚೀವ್ ಆಗಿ ಆಗ್ತೀವಿ. ಇದು ನಾನು ಒಬ್ಬರೇ ಅನ್ಕೊಂಡ್ರೆ ಆಗಲ್ಲ. ಪ್ರತಿಯೊಬ್ಬರು ಸೆಕೆಂಡ್ಗೆ RK ನಂಬರ್ 1 300 ID ಕಂಪ್ಲೀಟ್ ಆಗ್ಲೇಬೇಕು. ಇತಿಹಾಸ ವಿಸ್ತರಣೆ ಕ್ರಿಯೇಟ್ ಆಗೋದಕ್ಕೆ ಯಾರಾದೊಂದು ಟೀಮ್ ಇದೆ ಅಂತ ಹೇಳಿದ್ರೆ ಒನ್ಲಿ 1 RK ಅಂತ ಹೇಳಿ MD ಸರ್ ಬಾಯಿಂದ ಬರ್ಬೇಕು. ಯಾಕಂದ್ರೆ August 15th ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ ನಮ್ದು. ಅಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಆಗೋದು ನಮ್ಮ RKನೇ. ಯಾಕಂತ ಹೇಳಿದ್ರೆ ಇದೇ RK ಡೈಮಂಡ್ ಅಚೀವ್ಮೆಂಟ್ ಆಗಿ ನಮ್ಮ ಪ್ರಿಯಾ ಮೇಡಮ್ ಬರ್ತಾ ಇದಾರೆ. 9th ರ್ಯಾಂಕ್ ಅಲ್ಲಿ ನಮ್ಮ ಕೇಶವ್ ಸರ್ ಬರ್ತಾ ಇದಾರೆ. 8th ರ್ಯಾಂಕ್ ಅಲ್ಲಿ ನಾನು, ಜಗದೀಶ್, ನೇತ್ರಾ ಮೇಡಮ್ ಬರ್ತಾ ಇದಾರೆ. ಅಂಡ್ ಇನ್ನು 7th ರ್ಯಾಂಕ್ ತುಂಬಾ ಜನ ಇದಾರೆ ಇನ್ನು ಎಲ್ಲ ಅಚೀವ್ಮೆಂಟ್ಸ್ ಆಗೋರು. ಎಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು 300 ID ಕಂಪ್ಲೀಟ್ ಮಾಡ್ಕೊಂಡು ನಾವೇನಾದ್ರೂ ಒಂದು ಇಡೀ V-Star ಸೌತ್ ಇಂಡಿಯಾ ಮಾತ್ರ ಅಲ್ಲ, ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಸೇರಿದ್ರೂ ಅಷ್ಟು ಐಡಿಯಾ ಆಗಲ್ಲ. ಒನ್ಲಿ 1 RK ಟೀಮ್ ಇಂದ ಮಾತ್ರ ಆಗಿದೆ ಅಂತ ಹೇಳಿ ಇಡೀ V-Starians ಗೆ ನಾವೆಲ್ರೂ ಮಾದರಿಯಾಗಿರ್ಬೇಕು. ಏನ್ರಿ ಈ ತರ ಲೀಡರ್ಸ್ ಗಳಿದಾರ ನಿಮ್ಮ ಟೀಮ್ ಅಲ್ಲಿ ಅಂತ ಹೇಳಿ ಒಬ್ಬೊಬ್ರು ಏನ್ ಹೇಳೋದು ಹೊಟ್ಟೆ ಕಿಚ್ಬಿಡ್ಬೇಕು, ಇಂಥ ಲೀಡರ್ ನಮ್ಮೊಟ್ಟಿಗೆ ಇಲ್ವಲ್ಲ ಅಂತ ಹೇಳಿ. ಇದಕ್ಕೆ ಎಲ್ರು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ನಾನು ಅದೇ ಹೇಳಿದ್ನಲ್ಲ, RK ಮಾಲೆ ಹಾಕೊಳ್ಳಿ ಅಂತ ಹೇಳಿ. ಇವತ್ತರಿಂದ ಊಟ ಮಾಡ್ಬೇಡಿ ಅಂತ ಹೇಳಿಲ್ಲ, ಬಟ್ ಆದ್ರೆ ನಾಳೆಯಿಂದ ದಿನಕ್ಕೆ 2 ಪ್ರೆಸೆಂಟೇಶನ್ ಕೊಡ್ಲೇಬೇಕು. ಕೊಟ್ರೆ ಮಾತ್ರ ಊಟ ಮಾಡ್ತೀನಿ, ಇಲ್ಲಾಂದ್ರೆ ಊಟ ಮಾಡ್ಬೇಡಿ.
ಮಾಡ್ಬೇಡಿ, ಹೊಟ್ಟೆ ಹಸಿವು ಆಗ್ಬೇಕು. ಇವತ್ತು ಮಾಲೆ ಹಾಕೊಂಡಿರೋ ನೀನ್ ನೋಡ್ತಿರಲ್ಲ, ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ತಣ್ಣೀರ್ ಸ್ನಾನ ಮಾಡ್ತಾರೆ, ನೆಲ ಮೇಲೆ ಮಾಡ್ಕೊಳ್ತಾರೆ, ಬಟ್ಟೆ ಹಾಕೊಳ್ಳೋದಿಲ್ಲ ಕೆಳಗಡೆ. ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ ಒಂದು ಭಕ್ತಿ. ಅದೇ ತರ ಇವತ್ತು ಆರ್ಕೆ ಮೇಲೆ ಯಾರಿಗೆಲ್ಲ ಎಷ್ಟು ಭಕ್ತಿ ಇದೆ, ಮೀನ್ಸ್ ನಮ್ಮ ಗುರುಜಿ ಸಂತೋಷ್ ಶೆಟ್ಟಿ ಸರ್ ಮೇಲೆ ಎಷ್ಟು ಜನಕ್ಕೆ ಎಷ್ಟು ಏನಾದ್ರು ಭಕ್ತಿ ಇದೆ ಅಂತ ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಪ್ರಿಯಾ ಮೇಡಮ್ ಎಷ್ಟು ಐಡಿ ಕೊಡ್ತಾರೆ, ಕೇಶವ್ ಸರ್ ಎಷ್ಟು ಐಡಿ ಕೊಡ್ತಾರೆ, ಅದೆಲ್ಲ ಬೇಡ. ಇವತ್ತು ಇದೇ ಪದ್ಮಾ ಮೇಡಮ್ ನೀವು ಎಷ್ಟು ಐಡಿ ಕೊಡ್ತೀರಾ, ಇದೇ ಜಯಲಕ್ಷ್ಮಿ ಮೇಡಮ್ ಎಷ್ಟು ಐಡಿ ಕೊಡ್ತಾರೆ, ಇದೇ ದೀಪಾ ಮಂಜುನಾಥ್ ಮೇಡಮ್ ಎಷ್ಟು ಐಡಿ ಕೊಡ್ತೀರಾ, ಇದು ಬೇಕಾಗಿರೋದು. ಅವ್ರು ಯಾರ್ಯಾರು ಏನನ್ನ ಕೊಡ್ಲಿ ಅದೆಲ್ಲ ನಾವು ಬೇಡ, ಓಕೆನಾ, ಅದೆಲ್ಲ ಇರ್ಲಿ ಒಂದ್ ಕಡೆ. ಇವತ್ತು ನಾವ್ ಏನ್ ಝೂಮ್ ಅಲ್ಲಿ ಇಷ್ಟು ಜನ ನಾವು ಜಾಯ್ನ್ ಆಗಿದ್ದೀವಿ, ನಿಮ್ ಟೀಮ್ ಅಲ್ಲಿ ಬಂದಿದ್ರೆ ಓಕೆ, ಬಂದಿಲ್ವಾ ಇವಾಗ ಝೂಮ್ ಮೀಟಿಂಗ್ ಕಂಪ್ಲೀಟ್ ಆದ ತಕ್ಷಣ ಅವ್ರಿಗೆ ಕಾಲ್ ಮಾಡಿ, ಇವತ್ತೇ ನೀವು ಲಿಸ್ಟ್ ಹಾಕೊಳ್ಳಿ, ನಾಳೆಯಿಂದ 2 ಪ್ರೆಸೆಂಟೇಷನ್ ಕಂಪಲ್ಸರಿ ಕೊಡ್ಲೇಬೇಕು. ಶಕ್ತಾಯ ಗತ್ತಾಯ ನೋಡಿ. ತುಂಬಾ ಜನ ಇನ್ನೊಂದ್ ಏನ್ ಮಾಡ್ತೀರಾ ಗೊತ್ತಾ, ಇವತ್ತು ಒಂದು ಲೀಡರ್ ಜಾಯ್ನ್ ಆಗಿದಾರ ಅಂತ ಹೇಳಿದ್ರೆ ಅವ್ರನ್ನ ಫಾಲೋ ಅಪ್ ಮಾಡಿ. ನಿಮ್ಮ ಕಡೆ ಕಾಂಟ್ಯಾಕ್ಟ್ ಇಲ್ವಾ, ತೊಂದ್ರೆ ಇಲ್ಲ, ಬಿಟ್ಟಾಕಿ. ನಿಮ್ಮ ಇವತ್ತು ಹೊಸಬ್ರು ಯಾರಾದ್ರೂ ಬಂದಿದಾರ ಅಂತ ಹೇಳಿದ್ರೆ ಅವ್ರನ್ನ ಕೂರ್ಸ್ಕೊಂಡು ಇವತ್ತು ಲಿಸ್ಟ್ ಮಾಡ್ಸಿ, ಸರ್ ಲಿಸ್ಟ್ ಮಾಡ್ಸಿ, ನಾಳೆಯಿಂದ ನಾವು ವರ್ಕ್ ಸ್ಟಾರ್ಟ್ ಮಾಡೋಣ. 2% ಹೊಸಬ್ರ ಹತ್ರ ಕಾಂಟ್ಯಾಕ್ಟ್ಸ್, ಫ್ರೆಶ್ ಕಾಂಟ್ಯಾಕ್ಟ್ಸ್ ಇರುತ್ತೆ. 10 ಜನನ ಮೀಟ್ ಮಾಡ್ಬೋದು, ಮನ್ಸು ಮಾಡಿದ್ರೆ ನೀವು ಒಂದಿನಕ್ಕೆ ಬೇಡ 5 ಜನನ ಪ್ಲಾನ್ ಮಾಡ್ಕೊಳ್ಳಿ. 5 ಜನ ಒಂದಿನಕ್ಕೆ ಪ್ಲಾನ್ ಮಾಡ್ಕೊಂಡ್ರು 100 ಅಲ್ಲ 1000% ಎಫೆಕ್ಟಿವ್ ಆಗಿ ಪ್ರೆಸೆಂಟೇಷನ್ ಕೊಡೋ ಲೀಡರ್ನ ಕರ್ಕೊಂಡು ಹೋಗಿ 100% ಕ್ಲೋಸಿಂಗ್ ಆಗೇ ಆಗುತ್ತೆ. ಅದ್ರಲ್ಲಿ ನಾನು ಹೇಳಿದ್ದೀನಿ, ಪ್ರತಿಯೊಬ್ಬರದ್ದು ಇವತ್ತರಿಂದ ಜಪ ಏನಿರತ್ತೆ ಅಂತ ಹೇಳಿದ್ರೆ ಆರ್ ಕೆ ನಂಬರ್ 1 300 ಐಡಿ ಕಂಪ್ಲೀಟ್ ಆಗ್ಬೇಕು, 300 ಐಡಿ ಕಂಪ್ಲೀಟ್ ಆಗ್ಬೇಕು, ಇತಿಹಾಸ ಕ್ರಿಯೇಟ್ ಮಾಡ್ಬೇಕು. ಇಡೀ ವಿಸ್ಟಾರ್ ಅಲ್ಲಿ ಇತಿಹಾಸ ಕ್ರಿಯೇಟ್ ಮಾಡೋದನ್ನ ಟೀಮ್ ಇದೆ ಅಂತಂದ್ರೆ ಓನ್ಲಿ 1 ಆರ್ ಕೆ ಫ್ಯಾಮಿಲಿ ಮಾತ್ರ ಅಂತ ಹೇಳಿ ಜಪ ಮಾಡ್ಬೇಕು. ಮಾಲೆ ಹಾಕೊಂಡಿದ್ದೀರಾ ಇವಾಗ, ಆಯ್ತು, ಎಲ್ರು ಮಾಲೆ ಹಾಕಿ ಆಯ್ತು, ಆಯ್ತಾ, ಆರ್ಕೆ ಅಂತ ಒಂದು ಮಾಲೆ ಹಾಕಾಯ್ತು. ಇವತ್ತಿಂದ ಜಪ ಮಾಡ್ಬೇಕು. ಜಪ ಮಾಡಿದ ತಕ್ಷಣ ಸುಮ್ನೆ ಮಲ್ಕೊಂಡ್ರೆ ಎಲ್ಲ ಆಗತ್ತಂದ್ರೆ ಆಗಲ್ಲ. ಜಪ ಮಾಡಿದ್ಮೇಲೆ ನಮ್ಗೆ ಅದಕ್ಕೆ ಏನೆಲ್ಲ ಪ್ರೊಸೆಸಿಂಗ್ ಇಲ್ಲಿದೆ ಅದೆಲ್ಲ ನಾವು ಮಾಡ್ಬೇಕು. ಮೀನ್ಸ್ ಫೀಲ್ಡ್ ವರ್ಕ್ ಮಾಡ್ಬೇಕು, ಲಿಸ್ಟ್ ಮೇಕಿಂಗ್ ಮಾಡ್ಬೇಕು, ಇನ್ವೈಟ್ ಮಾಡ್ಬೇಕು, ಅಂಡ್ ಪ್ರೆಸೆಂಟೇಶನ್ ಕೊಡ್ಬೇಕು, ಅಂಡ್ BOP ನೋಡಿ. ಈ BOP ನ ದಯವಿಟ್ಟು ಯೂಟಿಲೈಸ್ ಮಾಡ್ಕೊ. ತುಂಬಾ ಜನ BOP ನ ನೆಗ್ಲಿಜೆನ್ಸಿ ಮಾಡ್ತೀರಾ. ಏನಾದ್ರೂ ನನ್ BOP ಬರಕ್ ಆಗಲ್ಲ ಮೇಡಮ್ ಅಂತ ಹೇಳಿದ್ರೆ ನೀವು ರಿಜಿಸ್ಟರ್ ಮಾಡೋದೇ ವೇಸ್ಟ್. ನೋಡಿ, ಸಿಚುವೇಶನ್ ಎಲ್ರಿಗೂ ಆಗತ್ತೆ, ಇಲ್ಲ ಅಂತಲ್ಲ. ನೋಡಿ, ಇವಾಗ ಎಷ್ಟೋ ಜನ BOP ಬರಕ್ಕಾಗಲ್ಲ, ಕೆಲ್ಸ, ಮಕ್ಳು ಅಂತಾರಲ್ಲ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಲ್ವಾ, ಅಲ್ಲಿ ಸಂಡೇನ ಬರ್ಬೇಕಂದ್ರೆ ಏನ್ ಮಾಡ್ತೀರಾ, ಹೋಗ್ಲೇಬೇಕಾ? ವೀಸಲ್ಲಿ BOP ಅಂದ್ರೆ ಮಾತ್ರ ನಿಮ್ಗೆ ಏನ್ ಕಷ್ಟ ಆಗುತ್ತೆ. ಅದಕ್ಕಿಂತ ಡಬಲ್ ತ್ರಿಬಲ್ ಇನ್ಕಮ್ ಇಲ್ಲಿ ಬರುತ್ತಂದ್ರೆ ಯಾಕೆ ಸಂಡೆ. ನೋಡಿ, ಇವತ್ತು ನಾನು ಯಾವಾಗ ನನಗೆ BOP ವ್ಯಾಲ್ಯೂ ಗೊತ್ತಾಯ್ತು, ಎಷ್ಟೇ ದೊಡ್ಡ ಕಾರ್ಯಕ್ರಮ ಏನೇ ಇರ್ಲಿ ವಿಸ್ತಾರ BOP ಮಾತ್ರ ಮಿಸ್ ಮಾಡ್ತಾ ಇಲ್ಲ. ನಾನು ಕಂಟಿನ್ಯೂಟಿ BOP ನ ಅಟೆಂಡ್ ಆಗಿದ್ದಕ್ಕೆ ಇವತ್ತು ಇಷ್ಟೊಂದು ಅಚೀವ್ಮೆಂಟ್ ಗಳು ನಾನ್ ಬಂದಿದ್ದೀನಿ. ವಿತಿನ್ 3 years ಅಲ್ಲಿ ನಾನು ಈ ಒಂದು ರ್ಯಾಂಕ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ಅಚೀವ್ ಆಗ್ಬೇಕಾ, ನೀವು ಮಾಡ್ಬೇಕಾಗಿರೋದು ಕಂಟಿನ್ಯೂಟಿ BOP. ಅದರಲ್ಲಿ ಎಸ್ಪೆಷಲಿ ಬೆಂಗಳೂರು BOP, ಓ ಮೈ ಗಾಡ್, ಈ ವಾರ ಡಬಲ್ ಡಮಕ್ ಅಂತ ಹೇಳ್ಬೋದು. ನಮ್ಮ ಕನ್ಯಾಕುಮಾರಿ ಮೇಡಮ್ ಫೈನಲ್ ಸ್ಪೀಚ್ ಗೆ ಇದಾರೆ, ಕ್ಲೋಸಿಂಗ್ ಸ್ಪೀಚ್ ಗೆ. ಅಂಡ್ ಸಾಗರ್ ಸರ್ದು ಬಿಸ್ನೆಸ್ ಪ್ಲಾನ್, ಸಾಗರ್ ಸರ್ದು ಕ್ಲೋಸಿಂಗ್ ಪಾಯಿಂಟ್ ಇದೆ. ಒಳ್ಳೆ ಸ್ಟ್ರೆಂತ್ ಅನ್ನ ಕೂರಿಸ್ಕೊಳ್ಳಿ. ಇವಾಗ ಹಾಸನಲ್ಲಿರೋ ಲೀಡರ್ಸ್ ನನಗೆ ಕಮಲಮ್ಮ ಹೇಳಿದ್ರು, ಯೋಗೇಶ್ ಸರ್ ಹೇಳಿದ್ರು, ತುಂಬಾ ಜನ ಇದಾರೆ. ನಮ್ಮ ಪದ್ಮಾ ಮೇಡಮ್ ಹೇಳಿದ್ರು, ನಮ್ ಬೆಂಗಳೂರಲ್ಲಿ ಇದೆ ಮೇಡಮ್ ಅಂತ. ಯಾರಾದಿದ್ರೆ ಕರ್ಸಿ, ನಾನ್ ಟೇಕ್ ಕೇರ್ ಮಾಡ್ತೀನಿ. ನನ್ನ ನಂಬರ್ ಕೊಡಿ, ಓಕೆನಾ, ನಾನ್ ಟೇಕ್ ಕೇರ್ ಮಾಡ್ತೀನಿ. ಈ ವಾರ BOP ಗೆ ಕೂರಿಸ್ಕೊಳ್ಳಿ ನಿಮ್ ಕಡೆಯಿಂದ. ಯಾಕಂದ್ರೆ ನಮ್ಗೆ ಇವಾಗ ನಾವು ಮಾಲೆ ಹಾಕೊಂಡಿದೀವಿ, ಜಪ ಮಾಡ್ತಾ ಇದೀವಿ, ಆರ್ಕೆ ನಂಬರ್ 1 ಪ್ಲೇಸ್ ಬರ್ಬೇಕು, 300 ಐಡಿ ಆಗ್ಬೇಕು, ಅದು ನನ್ನಿಂದ ಹೆಚ್ಚಿನ ಐಡಿ ಕೊಡ್ಬೇಕು ಅಂತ ಹೇಳಿ ಪ್ರತಿಯೊಬ್ರು ಇವತ್ತು ಶಪಥ ಹಾಕೊಳ್ಬೇಕು. ಯಾರು ಎಷ್ಟು ಐಡಿ ಕೊಡ್ತಾರೋ ಗೊತ್ತಿಲ್ಲ, ನನ್ನಿಂದ ಜಾಸ್ತಿ ಐಡಿ ಬರ್ಬೇಕು ಅಷ್ಟೇ. ಇದು ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಪದೇ ಹೇಳ್ಕೊಳ್ತಾ ಇರಿ, ಜಪ ಹೇಳ್ತಾನೆ ಇರಿ. ಇದು ನಾವು ಒಬ್ರು ಹೇಳೋದಕ್ಕಿಂತ ಹೆಚ್ಚಾಗಿ ಇಷ್ಟೂ ಜನ ಬಾಯಿಂದ ನಮ್ಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ 100% ದೇವರು ಅಂಡ್ ಯೂನಿವರ್ಸ್ ಸಪೋರ್ಟ್ ಮಾಡೇ ಮಾಡುತ್ತೆ. 100% ಏನ್ ನಾವು ಟಾರ್ಗೆಟ್ ತಗೊಂಡಿದೀವಿ, ಇಡೀ ವಿಸ್ತಾರ ಒಂದು ಇತಿಹಾಸ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ನಾವ್ ಎಲ್ರು ಸೇರಿ ಮಾಡೋಣ. ನಂಗೆ ಗೊತ್ತು ನೀವೆಲ್ರು ಕೈ ಜೋಡಿಸ್ತೀರಾ, ಇದ್ರಲ್ಲಿ ಯಾರ್ದು ನನ್ಗೆ ಮೋಸ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಪ್ರತಿಯೊಬ್ರು ಅಷ್ಟೇ, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಬಂದಿರೋರು ಬರ್ದೇ ಇರೋರು ಯಾರೆಲ್ಲ ಇದಾರೆ ಪ್ರತಿಯೊಬ್ಬರಿಗೂ ಮಾತಾಡಿ ಯಾರು ಮಿಸ್ ಆಗದೆ ಅವ್ರವ್ರ ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ನನ್ ಪ್ರಕಾರ BOP ಯಾರು ಮಿಸ್ ಮಾಡ್ಕೊಳ್ತೀರಾ, ನಿಮ್ಮ ಸಕ್ಸಸ್ ಹಿಂದೆ ಹೋಗುತ್ತೆ. ಸಕ್ಸಸ್ ಆಗ್ಬೇಕಾ, BOP ಕಂಪಲ್ಸರಿ. ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ನೋಡ್ತಾ ಇದೀನಿ, ಬೇಕಾಬಿಟ್ಟಿ ಡ್ರೆಸ್ ಕೋಡ್ ಅಲ್ಲಿ ಬರ್ತಾ ಇದ್ದೀರಾ. ಬೇಕಾಬಿಟ್ಟಿ ಡ್ರೆಸ್ ಕೋಡ್ ಅಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಅದನ್ನು ನಿಮ್ಗೆ ವೇಸ್ಟ್. ಒಳ್ಳೆ ಡ್ರೆಸ್ ಅಪ್ ಅಲ್ಲಿ ಬನ್ನಿ. ಮೇಡಮ್ ನಾನು ಸೂಟ್ ಹಾಕಲ್ಲ, ಸೂಟ್ ಬೇಡ. ಇವಾಗ ಒಂದು ಮದ್ವೆಗೆ ಹೋದ್ರೆ ಹೆಂಗ್ ಬರ್ತೀರಾ, ಬೇಕಾಬಿಟ್ಟಿ ಹೋಗ್ತೀರಾ. ಒಂದು ಮನೆ ಫಂಕ್ಷನ್ಗೆ ಹೋಗ್ತೀರಾ, ಮನೆ ಓಪನಿಂಗ್ ಹೋಗ್ತೀರಾ, ಹೆಂಗ್ ಹೋಗ್ತೀರಾ, ಬೇಕಾಬಿಟ್ಟಿ ಹೋಗ್ತೀರಾ. ನೋಡಿ, ಇವತ್ತು ನಿಮ್ಮ ಅಕ್ಕಪಕ್ಕ ಇರೋರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ. ಏನು ಜಯ ಇಷ್ಟು ದಿನ ಈ ಡ್ರೆಸ್ ಹಾಕೊಂಡು ಹೋಗ್ತೀವಿ, ಇವಾಗ ಇನ್ ವಾರ ಒಳ್ಳೆ ಡ್ರೆಸ್ ಹಾಕೊಂಡು ಹೋಗಿ ಬರ್ತಾ ಇದ್ದಲ್ಲ. ಜಯ ಎಲ್ಲಿ ಹೋಗ್ತೀಯಾ, ಪದ್ಮ ಎಲ್ಲಿ ಹೋಗ್ತೀಯಾ? ಅಕ್ಕಪಕ್ಕ ಇರೋರು ಕೇಳ್ತಾರೆ, ಕೇಳಲ್ವಾ?
ಹೌದಲ್ವಾ? ನೀಟ್ ಅಂಡ್ ಡ್ರೆಸ್ ಕೋಡ್ ಅಲ್ಲಿ ಬನ್ನಿ. ಒಂದು ಚಪ್ಪಲಿಂದ, ಒಂದು ಹ್ಯಾಂಡ್ ಬ್ಯಾಗ್ ಇಂದ, ನಾವು ಹಾಕೋ ಡ್ರೆಸ್ ಇಂದ, ನಾವು ಹೇರ್ ಸ್ಟೈಲ್, ಮೇಕಪ್ ಎಲ್ಲಾನು ಅಷ್ಟೇ. ನಾವು ಬೇರೆ ಮದುವೆಗೆ ಹೋಗೋದ್ರ ಮಾತ್ರ ರೆಡಿ ಆಗೋದಲ್ಲ. ಇಡೀ ವಾರ 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 ಸಂಡೇ ನಮ್ದು ದೊಡ್ಡ ಮಟ್ಟದಲ್ಲಿ ಹಬ್ಬ ದಿನ. ನಮ್ದು ಸಂಡೇ ಆದ್ರೇನೆ ಹಬ್ಬ ನಮ್ಗೆ, ಗೊತ್ತಾ? ನಿಮ್ಗೆ ತುಂಬಾ ಜನ ಗೊತ್ತಿಲ್ಲ, ಅದ್ ವ್ಯಾಲ್ಯೂ ಗೊತ್ತಿಲ್ಲ. ದಯವಿಟ್ಟು ಹೇಳೋದ್ ಕೇಳಿ. ಒಳ್ಳೆ ಡ್ರೆಸ್ ಕೋಡ್ ಅಲ್ಲಿ ಬನ್ನಿ, ಸೆಲ್ಫಿಗಳು ತಗೊಳ್ಳಿ, ಫೋಟೋಸ್ಗಳು ತಗೊಳ್ಳಿ, ಸೆಲ್ಫಿ ವಿಡಿಯೋಸ್ಗಳನ್ನ ಮಾಡಿ, ನಿಮ್ಮ ಸ್ಟೇಟಸ್ಗಳು ಹಾಕೊಳ್ಳಿ. ಕೇಳ್ತಾರೆ, ಜನನೇ ಕೇಳ್ತಾರೆ, ಏನ್ ಜಯ ಏನ್ ಮಾಡ್ತಾ ಇದ್ಯಾ, ಪದ್ಮ ಏನ್ ಮಾಡ್ತಾ ಇದ್ಯಾ ಅಂತ ಹೇಳಿ. ನಿಮ್ಮನ್ನ ಕೇಳೋರು ತುಂಬಾ ಜನ, ನೋಡೋರು ತುಂಬಾ ಜನ ಇದಾರೆ, ಅಬ್ಸರ್ವ್ ಮಾಡೋರು ತುಂಬಾ ಜನ ಇದಾರೆ, ಕೇಳ್ತಾರೆ. ಓಕೆನಾ? BOP ಆದ ತಕ್ಷಣನೇ ಓಕೆ ಬಂದೋದ್ರು ಸುಮ್ನೆ ಬಿಡಕ್ ಹೋಗ್ಬಿಡಿ. ನೆಕ್ಸ್ಟ್ ಡೇನೆ ಯಾರು ಪ್ರಾಸ್ಪೆಕ್ಟ್ ಬಂದ್ರು ನೆಕ್ಸ್ಟ್ ಡೇನೆ ಮೀಟ್ ಮಾಡಿ ಅವ್ರ ಮನೆಗೆ ಹೋಗಿ ಮಾತಾಡಿ, ನ್ಯೂ ಅಸೋಸಿಯೇಟ್ ಕೌನ್ಸಿಲಿಂಗ್ ಅಂತ ಕೊಡ್ಲೇಬೇಕು. FIM 8 ಸ್ಟೆಪ್ ಏನಾದ್ರೂ ಒಂದು ಕೊಟ್ಟವ್ರಿಗೆ ಕ್ಲೋಸಿಂಗ್ ನ ಮಾಡಿಸ್ಕೊಂಡೇ ಅವ್ರದ್ದು ಬರ್ಬೇಕು. ಅದ್ರಲ್ಲಿ ಎಸ್ಪೆಷಲಿ ಮಾಲೆ ಹಾಕೊಂಡಿದೀವಿ, ಜಪ ಮಾಡ್ತಾ ಇದೀವಿ, ಅಚೀವ್ ಆಗೋದಕ್ಕೆ ಅದ್ರ ತಕ್ಕಂಗೆ ವರ್ಕು ಆಗ್ಬೇಕು. ಓಕೆನಾ? ಎಲ್ರು ಅದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. BOP ಕಾರ್ಯಕ್ರಮ ಅದೇ ತರ ಈ ಒಂದು ವಾರ, ಆಕ್ಚುಲಿ ಒಂದು 15 ಡೇಸ್ ಇದೆ. ಈ ಒಂದು ವಾರ ID ಅಂಡ್ ನೆಕ್ಸ್ಟ್ ವೀಕ್ ID ಎರಡನ್ನು ಟೋಟಲ್ ಆಡ್ ಆಗುತ್ತೆ. ಹಂಗಾಗಿ ನಿಮ್ಗೆ ಆಡ್ ಆಗ್ಬೇಕಂತ ಹೇಳಿದ್ರೆ ಈ ವಾರ ಯಾವ್ದೋನು ಆಲ್ಮೋಸ್ಟ್ ನನ್ನ ಪ್ರಕಾರ ಆಕ್ಟಿವೇಶನ್ ಮಾಡಕ್ ಹೋಗ್ಬಿಡಿ. ಬುಧವಾರ ಆಗಿ ಗುರುವಾರಕ್ಕೆ ನೀವು ಆಕ್ಟಿವೇಶನ್ ನ ಮಾಡ್ಕೊಳ್ಳಿ. ಯಾವ್ದೇ ತರ ನೀವು ಫ್ರಾಂಚೈಸಿಯಲ್ಲಿ ಐಡಿಸ್ ಗಳನ್ನ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೊಳ್ಳಿ, ದುಡ್ಡು ಕೊಟ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಳ್ಳಿ. ID ನ ಆಕ್ಟಿವೇಟ್ ಮಾಡ್ಕೊಳಕ್ ಹೋಗ್ಬೇಡಿ, ಅದು ಹೋಲ್ಡ್ ಅಲ್ಲೇ ಇರ್ಲಿ. ಓಕೆನಾ? ನೆಕ್ಸ್ಟ್ ವೀಕ್ ಅದು ಆಲ್ಮೋಸ್ಟ್ ನಿಮ್ಮ ಅಪ್ಲೈನ್ಸ್ ಕಡೆಯಿಂದ ನಿಮ್ಗೆ ಅದು ಇನ್ಫಾರ್ಮೇಶನ್ ಬರುತ್ತೆ. ನೆಕ್ಸ್ಟ್ ವೀಕ್ಗೆ ನಾವು ಮಾಡ್ಕೊಂಡ್ರೆ ಅವಾಗ ನಮ್ಗೆ 300 ಅಟ್ ಎ ಟೈಮ್ ಬರುತ್ತೆ. ಓಕೆನಾ? ಇದ್ರ ಕಡೆ ಎಲ್ರು ಹೆಚ್ಚಿನ ಗಮನ ಕೊಡಿ. ಅಂಡ್ ಆಫರ್ ಬಗ್ಗೆ, ಟಾರ್ಗೆಟ್ ಬಗ್ಗೆ, ಇವಾಗಿಂದ ಮಾಲೆ ಹಾಕೊಂಡಿದ್ದೀರಾ, ಮಾಲೆ ಹಾಕೊಂಡು ನಾವೇನಾದ್ರು ನಾನ್ ವೆಜ್ ತಿಂದ್ರೆ ಏನಾಗುತ್ತೆ? ಪಾಪ ತಟ್ಟತ್ತೆ, ಹೌದಲ್ವಾ? ಹಂಗಾಗಿ ಇವಾಗ ಮಾಲೆ ಹಾಕೊಂಡಿದೀವಿ, ಕೆಲಸ ಮಾಡಿಲ್ಲ ಅಂದ್ರೆ ಏನಾಗತ್ತೆ? ಪಾಪ ತಟ್ಟತ್ತೆ. ಪಾಪ ತಟ್ಟಬಾರ್ದ? ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಅಚೀವ್ಮೆಂಟ್ ಆಗತ್ತೆ. ಓಕೆನಾ? ಹಂಗಾಗಿ ಎಲ್ರು ಇದ್ರ ಕಡೆ ಹೆಚ್ಚಿನ ಗಮನ ಕೊಡ್ತೀರಾ ಅಂತ ಅನ್ಕೊಂಡು ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡು ನನ್ನ ಪ್ರೀತಿಯ ಲವ್ಲಿ RK ಫ್ಯಾಮಿಲಿ, ನಿಮ್ಗೆಲ್ರಿಗೂ ಥ್ಯಾಂಕ್ ಯು.